ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धु दीनबन्धो जगत्पते गोपीशा गोपिकान्त राधाकान्ता नमोऽस्तुते। तप्तकाञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। मूकं करोति वाक्चालं पंगुं लंघायते गिरिं यत्कृपाहं तमहं वन्दे श्रीगुरु दीनतारिणं परमानन्दमाधवं श्रीचैतन्यमीश्वरम्। हरे कृष्ण। ಎಲ್ಲರಿಗೂ ಶ್ರೀಮದ್ ಭಗವದ್ಗೀತಾ ದ್ವಿತೀಯ ಅಧ್ಯಾಯ ಸಾಂಖ್ಯ ಯೋಗ ಗೀತಸಾರ ಸಂಗ್ರಹ ಶ್ಲೋಕ 12 ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಶ್ಲೋಕ 12. ನಾತ್ವೇವಾಹಂ ಜಾತು ನಾಸಂ ನಾತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾತ್ವೇವಾಹಂ ಜಾತು ನಾಸಂ ನಾತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾತ್ವೇವಾಹಂ ಜಾತು ನಾಸಂ ನಾತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಅನುವಾದ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಶ್ರೀ ಪ್ರಭುಪಾದರಿಂದ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಅರ್ಜುನ ಕೃಷ್ಣನಿಗೆ ನಿನ್ನ ಶಿಷ್ಯ ನಾನು ಎಂದು ಶರಣಾದ. ಆದ ಕಾರಣ ಕೃಷ್ಣ ಅರ್ಜುನನಿಗೆ ದಿವ್ಯ ಜ್ಞಾನವನ್ನು ನೀಡಲು ಪ್ರಾರಂಭಿಸುತ್ತಾನೆ. ಅರ್ಜುನ ತುಂಬಾ ದುಃಖಿತನಾಗಿದ್ದ, ತುಂಬಾ ಆತಂಕದಲ್ಲಿದ್ದ, ದಿಗ್ಭ್ರಮಿತನಾಗಿದ್ದ, ಏನು ಮಾಡದೆ ಸುಮ್ಮನೆ ಅಳ್ತಾ ಕೂತಿದ್ದ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರತರಲಿಕ್ಕೆ ಕೃಷ್ಣ ಯಾವುದೇ ಮೋಟಿವೇಶನ್ ಕ್ಲಾಸ್ ತರ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಜನ ತನ್ನ ದಿವಸ ಮೋಟಿವೇಶನ್ ಕ್ಲಾಸಸ್ ತುಂಬಾ ಆಸಕ್ತಿ ಅವ್ರಿಗೆ. ಯಾರೊಬ್ಬ ಮೋಟಿವೇಶನ್ ಸ್ಪೀಕರ್ ಬಂದು ತುಂಬಾ ಉತ್ಸಾಹದಿಂದ ಹಾಗೆ ಹೀಗೆ ಗೆಲ್ಲಿ ಎದ್ದೇಳಿ ಮಾಡಿ ಅಂತ ತುಂಬಾ ರೋಷ ಆವೇಶದಿಂದ ತನ್ನ ಕೈ ಆಡಿಸುವಂತಹದ್ದು, ದೇಹಗಳನ್ನು ಆಡಿಸ್ತಾ ಜನರಿಗೆ ಎದ್ದೇಳಿ ನೀವು ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ನೀವು ದೇಶ ಸಾಧಿಸ್ಬೋದು, ನೀವು ಏನು ದೊಡ್ಡದನ್ನು ಸಾಧಿಸ್ಬೋದು, ಯಾರೋ ಒಬ್ರು ದೊಡ್ಡ ಸಾಧನೆ ಮಾಡಿದ್ರು, ಅವರ ಜೀವನ ಹೇಗಿತ್ತು, ಹೇಗಿಂದ ಹೇಗಾದ್ರು, ಅವರಾಗ್ಬೇರೆ ನೀವು ಆಗ್ಬೋದು, ಹೀಗೆ ಒಂದು ಭೌತಿಕವಾಗಿ ಉತ್ಸಾಹ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅಂತಹ ಒಂದು ಭೌತಿಕವಾದಂತಹ ಉತ್ಸಾಹ ತುಂಬಾ ಸಮಯ ಉಳಿಯೋದಿಲ್ಲ, ಹಾಗೂ ನಮ್ಮನ್ನು ಆಧ್ಯಾತ್ಮಿಕ ಸ್ತರಕ್ಕೆ ಏರಿಸಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಸ್ತರಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಸತ್ಯದ ಅರಿವಿಕೆ ಆಗಬೇಕು, ನಮಗೆ ನಿಜವಾದಂತಹ ಜ್ಞಾನ ನಮಗೆ ತಿಳಿಬೇಕು, ಆತ್ಮಜ್ಞಾನ ತಿಳಿಬೇಕು, ಭಗವಂತನ ಜ್ಞಾನ ತಿಳಿಬೇಕು. ಆಗ ನಾವು ನಿಜವಾಗಿ ಸಕಲ ದುಃಖಗಳಿಂದ ಪಾರಾಗ್ತೀವಿ, ಹಾಗೂ ನಮ್ಮ ಕರ್ಮಗಳನ್ನು ಉತ್ಸಾಹದಿಂದ ಮಾಡಲಿಕ್ಕೆ ದಾರಿದೀಪವಾಗುತ್ತೆ.
ಯಾಕೆ ನಾವು ಉತ್ಸಾಹ ಕಳ್ಕೊಳ್ಳುವಂತಹದ್ದು, ಯಾಕೆ ನಾವು ದುಃಖಿತರಾಗುವಂತಹದ್ದು, ಯಾಕೆ ಆತಂಕ ಒಳಗಾಗುವಂತಹದ್ದು? ಅಜ್ಞಾನದ ಕಾರಣ. ಅಜ್ಞಾನ ಅಹಂಕಾರಗಳ ಕಾರಣ ನಾವು ನಮ್ಮ ಕರ್ತವ್ಯಗಳನ್ನು ಮರಿತೀವಿ. ಅದರಿಂದ ಇಲ್ಲಿ ಕೃಷ್ಣನಿಗೆ ಶರಣಾಗೋದ್ರಿಂದ ಕೃಷ್ಣ ಅವನಿಗೆ ಸತ್ಯದ ಜ್ಞಾನ, ಧರ್ಮದ ಜ್ಞಾನವನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಅರ್ಜುನ ಅಳ್ತಾ ಇದ್ದ. ಮುಂದೆ ಯಾವಾಗ ಜ್ಞಾನ ತಿಳಿತು ಅವನು ಅಳು ನಿಂತೋಯ್ತು. ಅಂದ್ರೆ ಜ್ಞಾನವನ್ನು ಬರೋದ್ರಿಂದ ನಮಗೆ ಅಳು ನಿಂತೋಗುತ್ತಾ? ನಾವು ವಿಚಾರ ಮಾಡ್ತೀವಿ, ಅಳ್ತಾ ಇದ್ದೀವಿ, ಯಾತಕ್ಕೋಸ್ಕರ ಅಳ್ತಾ ಇದ್ದೀವಿ, ಅಳು ಅವಶ್ಯಕತೆ ಇದೆಯಾ, ಏನಾಗಿದೆ? ಅರ್ಜುನ ಏನ್ ತಿಳ್ಕೊತಾ ಇದ್ದ? ನಮ್ಮ ಎಲ್ಲ ಗುರುಗಳು, ನಮ್ಮ ತಾತ, ಸಂಬಂಧಿಕರು ಎಲ್ಲ ಸತ್ತೋಗ್ಬಿಡ್ತಾರೆ, ಮತ್ತೆ ನಾನು ಏನ್ ಮಾಡ್ಬೇಕು, ಯಾರು ಇರೋದಿಲ್ಲ ಸಂತೋಷಕ್ಕೋಸ್ಕರ, ಇದೆಲ್ಲ ಪಾಪ ಆಗತ್ತೆ, ಇದೆಲ್ಲ ಚಿಂತನೆ ಇತ್ತು. ಇಲ್ಲಿ ಕೃಷ್ಣ ಬೋಧನೆ ಮಾಡ್ತಾ ಇದ್ದಾನೆ, ಯಾರು ಸಾಯ್ತಾ ಇಲ್ಲ, ಯಾಕೆ ಅಳ್ತಾ ಇದ್ದ? ಯಾರು ಕೂಡ ನಾಶ ಆಗ್ತಾ ಇಲ್ಲ. ಮತ್ತೆ ಏನು ಸಾಯ್ತಾ ಇದೆ ಅಂತ ಅನ್ಕೋತಾ ಇದೆಯಾ, ಅದು ಒಂದು ತಾತ್ಕಾಲಿಕವಾದಂತಹ ಒಂದು ಪರಿಸ್ಥಿತಿ ಅಷ್ಟೆ. ನಿಜವಾದಂತಹ ಅಸ್ತಿತ್ವ, ನಾವು ಯಾರು ಆ ಜೀವಾತ್ಮಕ್ಕೆ ಸಾವೇ ಇಲ್ಲ, ಅದರಿಂದ ದುಃಖಿಸುವಂತಹ ಅವಶ್ಯಕತೆನೇ ಇಲ್ಲ. ನಮ್ಮ ಕಾಲಿಗೆ ಎಲ್ಲಾದ್ರೂ ಮುಳ್ಳು ಚುಚ್ಕೊಂಡಾಗ ಅದು ತುಂಬಾ ನೋವ್ತಾ ಇರುತ್ತೆ. ಆ ಮುಳ್ಳನ್ನು ತೆಗೆದಾಗ ನಮ್ಗೆ ಆರಾಮಾಗತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಆ ಮುಳ್ಳನ್ನ ದೇಹಕ್ಕೆ ಚುಚ್ಕೊಂಡಿದೆ, ಅದು ನನ್ನ ದೇಹದ ಭಾಗ ಆಗಿದೆ, ಅದರಿಂದ ನಾನು ಅದನ್ನ ತೆಗಿಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ಆಶ್ರಯ ಪಡ್ಕೊಂಡಿದ್ದೆ, ನನ್ನ ಪಾದಗಳ ಆಶ್ರಯ ಪಡ್ಕೊಂಡಿದ್ದೆ, ನಾನು ಹೆಂಗೆ ನಾನು ತೆಗೆದು ಹಾಕೋದು ಅಂತ ಹೇಳಿ ಅವನು ದುಃಖಿತನಾದ್ರೆ ಮತ್ತೆ ಅದು ಅವನ ಮೂರ್ಖತನ. ಹಾಗೆಯೇ ಯಾವುದು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಕೃಷ್ಣ ಹಿಂದನೆ ಅಶೋಚಾನ್ ಅನ್ವಶೋಚಸ್ತು, ಯಾವುದಕ್ಕೆ ದುಃಖ ಪಡುವಂತ ಅವಶ್ಯಕತೆ ಇಲ್ಲ, ಅದಕ್ಕೆ ದುಃಖಿಸ್ತಾ ಇದ್ದೀವಿ. ಯಾಕಂದ್ರೆ ನಾವು ಒಂದು ಭ್ರಮಿತರಾಗಿ ಯಾವುದು ನಮ್ದಲ್ಲ ಅದೇ ನಮ್ದು ಅಂತ ತಿಳ್ಕೊಂಡು ಅದನ್ನ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಜ್ಞಾನದಿಂದ, ಜ್ಞಾನದ ಖಡ್ಗದಿಂದ ನಾವು ಈ ಅಜ್ಞಾನವನ್ನು ದೂರ ಸರಿಸಬೇಕು, ಮಮಕಾರ ಹಾಗೂ ಅಹಂಕಾರಗಳನ್ನು ನಾಶ ಮಾಡಬೇಕು. ಅದೇ ಸಂತೋಷಕ್ಕೆ ದಾರಿ ಹಾಗೂ ಯಶಸ್ವಿಯಾಗಿ ಜೀವನವನ್ನು ಪರಿಪೂರ್ಣಗೊಳಿಸುವಂತಹ ಒಂದು ಮಾರ್ಗ. ಚೈತನ್ಯ ಚರಿತಾಮೃತ ಮಧ್ಯಲೀಲ 17ನೇ ಅಧ್ಯಾಯ 186ನೇ ಶ್ಲೋಕ. ತರ್ಕೋ ಪ್ರತಿಷ್ಠಾ ಶ್ರುತಯೋ ವಿಭಿನ್ನ ನಾಸಾ ವೃಷಿರಸ್ಯ ಮತಂ ನ ವಿಭಿನ್ನಂ ಧರ್ಮ ತತ್ವಂ ನಿಹಿತಂ ಗುಹಾಯಾಂ ಮಹಾಜನಯೇನ ಗತಾ ಸ ಪಂಥ. ಅನೇಕ ಜನ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಇರ್ತಾರೆ, ಬೇರೆ ಬೇರೆ ದಾರಿಗಳನ್ನ ಹೇಳ್ತಾ ಇರ್ತಾರೆ. ಕೆಲವರು ನಮ್ಮ ಶಾಸ್ತ್ರನೇ ಮುಖ್ಯ, ನಾವು ಹೇಳಿದ ದಾರಿನೇ ಸತ್ಯ, ನಮ್ಮ ಧರ್ಮನೇ ಸತ್ಯ. ಇವತ್ತಿನ ದಿವಸ ನೋಡ್ಬೋದು, ಎಲ್ಲರೂ ಕಿತ್ತಾಡ್ತಾ ಇದ್ದಾರೆ, ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ. ಅದು ಯಾವ ಧರ್ಮ? ದೇಹದ ಧರ್ಮ ಹೇಳ್ತಾರೆ. ನಾವು ಮುಸ್ಲಿಮರು, ನಾವು ಹಿಂದೂಗಳು, ನಾವು ಕ್ರಿಶ್ಚಿಯನರು, ಇದೆಲ್ಲ ಕೇವಲ ದೇಹದಿಂದ, ಅಂದ್ರೆ ಯಾವ್ದು ದೇಶದಲ್ಲಿ ಹುಟ್ಟದಂಥವ್ರು. ಆದ್ರಿಂದ ಅವರು ದೇಹದ ಒಂದು ದೃಷ್ಟಿಯಿಂದ ಈ ತರ ಧರ್ಮಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೊರತು ನಿಜವಾಗಿ ಆ ಗುರುಗಳು ಏನು ಉಪದೇಶ ಮಾಡಿದ್ದಾರೆ ಅದನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ. ಕೇವಲ ಜಾತಿಗೋಸ್ಕರ ನಾವು ಈ ದೇಶದಲ್ಲಿ ಇರುವಂತಹ ಜನ, ಈ ಗುರುಗಳು ಈ ದೇಶದಲ್ಲಿ ಹುಟ್ಟಿರೋ ಕಾರಣ ನಾವೆಲ್ಲ ಈ ದೇಶದವರು, ಅದರಿಂದ ಇದು ಕೇವಲ ನಮ್ಮ ಇದಕ್ಕೆ ಮಾತ್ರ ಸೀಮಿತವಾಗಿರುವಂತಹದ್ದು, ನಮ್ಮದೇ ಶ್ರೇಷ್ಠ, ಅದರಿಂದ ಎಲ್ಲರೂ ಇದನ್ನೇ ಪಾಲನೆ ಮಾಡಬೇಕು. ಹೀಗೆ ಜನ ಒಬ್ರು ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ತರ್ಕೋ ಪ್ರತಿಷ್ಠ ಶ್ರುತಯೋ ವಿಭಿನ್ನ ನಾಶಾ ವೃಷಿರಸ್ಯ ಮತಂ ನ ವಿಭಿನ್ನ. ಅನೇಕ ಮುನಿಗಳು ಬೇರೆ ಬೇರೆ ಮಾರ್ಗಗಳು ಕೊಟ್ಟಿರ್ಬೋದು. ತರ್ಕೋ ಪ್ರತಿಷ್ಠ ಶ್ರುತಯೋ, ತರ್ಕಗಳು ಮಾಡ್ತಾ ಇದ್ರಿಂದ ನಮಗೆ ನಿಜವಾದ ಸತ್ಯ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಪ್ರಭುಪಾದ ಉದಾಹರಣೆ ಕೊಡ್ತಾರೆ. ಇವಾಗ ಹಿಂದೂಗಳು ಯಾರೆಲ್ಲ ಹಿಂದೂಗಳು ಅಂತ ಅನ್ಕೊಂಡಿದ್ದಾರೆ, ಅವ್ರು ಹೇಳ್ತಾರೆ ಆಕಳು ಸಂಹಾರ ಮಾಡೋದು ಇದು ಪಾಪ ಕಾರ್ಯ, ಆಕಳುಗಳನ್ನು ಸಾಯಿಸಬಾರ್ದು, ಅದು ಧರ್ಮಕ್ಕೆ ವಿರುದ್ಧವಾದಂತಹದ್ದು ಅದು ಹಿಂದೂಗಳ ಚಿಂತನೆ. ಅರೆ ಮುಸ್ಲಿಮರಿಗೆ ಅದು ಆಕಳನ್ನು ಕೊಲ್ಲುವಂತಹದ್ದು ಅವರಿಗೆ ತಪ್ಪೇನಿಲ್ಲ, ಅದು ಅವರಿಗೆ ಅದು ಧಾರ್ಮಿಕವಾದದ್ದು, ಅಂದ್ರೆ ಅವರ ಶಾಸ್ತ್ರದಲ್ಲಿ ಆ ರೀತಿ ಕೊಟ್ಟಿದ್ದಾರೆ. ಹಾಗಿದ್ದಾಗ ಯಾರ್ದು ಸತ್ಯ? ಇನ್ನೊಂದು ಹೇಳ್ತಾನೆ, ಬೇರೆ ಬೇರೆ
ಗ್ರಂಥಗಳಲ್ಲಿ ಬೇರೆ ಬೇರೆ ತರದ ಒಂದು ವಿಷಯಗಳು ಕೊಟ್ಟಿದ್ದಾರೆ. ಅದರಿಂದ ಯಾವುದನ್ನ ಪಾಲನೆ ಮಾಡಬೇಕು, ಯಾವುದನ್ನ ಬಿಡಬೇಕು, ಈಗ ಎಲ್ಲರೂ ವಾದ ಮಾಡ್ಕೊಂಡು ಕೂತಿರ್ತಾರೆ. ಈಗ ಇದರಿಂದ ಏನು ನಿರ್ಣಯ ಸಿಗುತ್ತೆ? ಏನು ನಿರ್ಣಯ ಸಿಗೋದಿಲ್ಲ. ಯಾಕೆಂತ ಹೇಳಿದ್ರೆ ಧರ್ಮಾಣಿ ತತ್ವಂ ನಿಹಿತಂ ಗುಹಾಯಾಮ್. ಈ ಧರ್ಮದ ತತ್ವಗಳು ತುಂಬಾ ಸೂಕ್ಷ್ಮವಾದಂಥದ್ದು, ಗುಹ್ಯವಾದಂಥದ್ದು, ಗುಪ್ತವಾದಂಥದ್ದು. ಇಲ್ಲಿ ಅರ್ಜುನನು ಧರ್ಮ ಸಂಕಟ, ನಾನೇನ್ ಮಾಡ್ಬೇಕು, ಇದು ಧಾರ್ಮಿಕವಾಗಿ ಕಾಣ್ತಾ ಇದೆ, ಕೊಲ್ಲಬಾರದು. ಆದ್ರೂ ಅವರು ವಿರುದ್ಧವಾಗಿ ನಿಂತಿದ್ದಾರೆ, ಅಧರ್ಮದ ಕಡೆ ನಿಂತಿದ್ದಾರೆ. ಅದನ್ನು ಕೊಲ್ಲಬೇಕು. ಕೊಲ್ಬೇಕಾ ಕೊಲ್ಲಬಾರ್ದು? ಯಾವ್ದಕ್ಕೆ ನಾವು ದುಃಖಿಸ್ಬೇಕು, ಯಾವ್ದಕ್ಕೆ ದುಃಖ ಪಡಬಾರ್ದು? ನಮ್ಮ ಜೀವನದಲ್ಲಿ ಪ್ರತಿಯೊಂದು ಪರಿಸ್ಥಿತಿ ನಿರ್ಣಯ ತಗೋಬೇಕು ಅಂತ ಹೇಳಿದ್ರೆ ನಾವು ಹೀಗೆ ಮಾಡ್ಬೇಕಾ ಮಾಡಬಾರ್ದ? ನನ್ನ ಪರಿವಾರ ಮುಖ್ಯನಾ ಅಥವಾ ನಿಯಮಗಳು ಪಾಲನೆ ಮಾಡುವಂಥದ್ದು ಮುಖ್ಯನಾ? ಹೀಗೆ ಅನೇಕ ಧರ್ಮ ಸಂಕಟಗಳು ಒಳಗಾಗ್ತಾ ಇರ್ತೀವಿ. ಆಗ ಇಲ್ಲಿ ಹೇಳ್ತಾ ಇರುವಂತಹದ್ದು ನಿಜವಾಗಿ ಯಾವ ಧರ್ಮ ಪಾಲನೆ ಮಾಡಬೇಕು, ಇದು ತುಂಬಾ ಗುಪ್ತವಾದಂತಹದ್ದು. ಬಹಿರಂಗವಾಗಿ ನಮ್ಗೆ ಇದು ತಿಳಿಯೋದಿಲ್ಲ. ಮಹಾಜನ ಏನಾಗತ ಸ ಪಂತಹ. ಯಾರು ಶುದ್ಧ ಭಕ್ತರಿರ್ತಾರೆ, ಮಹಾಜನ, ಮಹಾನುಭಾವ, ಮಹಾತ್ಮ, ಅವರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ನಾವು ಅವರನ್ನು ಅನುಸರಿಸಬೇಕು. ಇದೇ ನಿಜವಾದಂತಹ ಒಂದು ಮಾರ್ಗ. ಇದನ್ನ ದಿವಸ ಯಾರು ಮಹಾಜನರ ಅನುಸರಿಸಲಿಕ್ಕೆ ಚಿಂತನೆ ಇಲ್ಲ. ಅನೇಕ ಜನರು ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾ ಇದ್ದಾರೆ ಹೊರತು ಕ್ರೈಸ್ಟ್ ಯಾವ ರೀತಿ ಇದ್ದ ಆತರ ಯಾರು ಪಾಲನೆ ಮಾಡ್ತಾ ಇಲ್ಲ. ಯೇಸು ತುಂಬಾ ಸರಳವಾದ ಜೀವನ ಇತ್ತು. ಅವರು ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನ ಪ್ರಚಾರಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು. ಪ್ರೀತಿಯಿಂದ, ಪ್ರೀತಿ ಭಾವನೆಯಿಂದ ಭಗವಂತನ ಜ್ಞಾನವನ್ನು ವಿತರಣೆ ಮಾಡ್ತಾ ಇದ್ರು. ಇತರ ದಿವಸ ಪಾಶ್ಚಾತ್ಯ ದೇಶಗಳಲ್ಲಿ ಯಾರು ಆ ರೀತಿ ಮಾಡ್ತಾ ಇದ್ದಾರೆ? ಅವರು ಚರ್ಚ್ಗೆ ಹೋದ್ರು ಕೂಡ ನಮ್ಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತಾರೆ ಹೊರತು ಹೇಗೆ ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡಿದ್ದ ಆ ರೀತಿ ಅವ್ರಿಗೂ ಏನು ಸಮರ್ಪಣೆ ಭಾವನೆ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಬಂಗಲೆಗಳು, ಅರಮನೆಗಳು ಕಟ್ಕೊಂಡು ಎಲ್ಲ ಜೂಜಾಟ, ಮದ್ಯಪಾನ, ಮಾಂಸ ಭಕ್ಷಣೆ, ಅನೈತಿಕ ಸಂಬಂಧ ಇದರಲ್ಲೇ ಮುಳುಗ್ತಾ ಇದ್ದಾರೆ ಹೊರತು ಯಾರು ನಿಜವಾಗಿ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಯೇಸು ಯಾವ ರೀತಿ ಜೀವನ, ತನ್ನ ಜೀವನವನ್ನೇ ಇನ್ನೊಬ್ಬರಿಗೋಸ್ಕರ ಸಮರ್ಪಣೆ ಮಾಡ್ದ, ಆ ರೀತಿ ಯಾರು ತ್ಯಾಗಮಯ ಜೀವನ ನಡೆಸ್ತಾ ಇದ್ರು? ಯಾರು ನಡೆಸ್ತಾ ಇಲ್ಲ. ಯಾಕೆಂದ್ರೆ ಹೆಸರಿಗೆ ಮಾತ್ರ ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊತಾ ಇದ್ರು. ಹಾಗೆ ಮುಸ್ಲಿಮರು ಕೂಡ ಅಷ್ಟೇ. ಅವರು ಕೂಡ ಪ್ರೊಫೆಟ್ ಮೊಹಮ್ಮದ್ ಅವರು ಕೂಡ ಭಕ್ತಿಯ ಪ್ರಚಾರ, ಭಗವಂತನ ಪ್ರೀತಿಸ್ಬೇಕು, ಅಲ್ಲ ಇದ್ದಾನೆ, ಅಲ್ಲ ಅಂದ್ರೆ ಸರ್ವಶಕ್ತ, ಭಗವಂತನ ಒಂದು ಗುಣ, ಸರ್ವಶಕ್ತಿವಂತ ಅವನು. ಅವ್ರಿಗೂ ಅದನ್ನೇ ಹೇಳಿದೆ, ಎಲ್ಲರೂ ಆ ಅಲ್ಲನಿಗೆ ಜೋಡಣೆ ಆಗಿ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಅಲ್ಲನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಜನ ಇವಾಗ ಏನ್ ಮಾಡ್ತಾರೆ, ಕೇವಲ ಎಲ್ಲರೂ ನಮ್ಮ ಈ ರೀತಿ ನಡಿಬೇಕು, ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಹೊರತು ಯಾರು ಆ ಪ್ರೇಮ, ಎಲ್ಲಾ ಜೀವಿಗಳ ಮೇಲೆ ಪ್ರೇಮ ಬೆಳೆಸ್ಕೋಬೇಕು ಅನ್ನೋದಂತಹ ಜ್ಞಾನ ಇಲ್ಲ. ಅವರು ಕೂಡ ಹಾಗೆ ಎಲ್ಲರೂ ಎಷ್ಟು ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಟಿಸ್ಕೊತಾ ಇದ್ದಾರೆ, ಚಿನ್ನದ ಅರಮನೆ, ಚಿನ್ನದ ಟಾಯ್ಲೆಟ್ಗಳು. ಹೇಗೆ ಹಿರಣ್ಯಾಕ್ಷರಿದ್ರು, ಎಲ್ಲ ಹಿರಣ್ಯ ಅಂದ್ರೆ ಎಲ್ಲ ಚಿನ್ನದ್ದು. ಹಾಗೆಲ್ಲ ಅರಬಪತಿಗಳು, ಎಲ್ಲ ಅರಬ್ಬಲ್ಲಿರುವಂತಹ ದೊಡ್ಡ ದೊಡ್ಡ ರಾಜರು ಎಲ್ಲ ಹೀಗೆ ಅರಮನೆಗಳು ಮಾಡಿಕೊಂಡು ಎಲ್ಲ ಚಿನ್ನದ ವಿಷಯಗಳಲ್ಲಿ ತೊಡಗ್ತಾ ಇದ್ದಾರೆ. ಇದು ಮೊಹಮ್ಮದ್ ಕೂಡ ಹೇಳಿಲ್ಲ ಹಿಂಗೆ ಜೀವನ ನಡೆಸಬೇಕು ಅಂತ. ಹಾಗೆ ಇಲ್ಲೂ ಕೂಡ ಭಾರತದಲ್ಲೂ ಕೂಡ ಏನ್ ಹಿಂದೂಗಳು ಅಂತ ನಾವು ಹೇಳ್ಕೊತಾ ಇದ್ದಾರೆ, ಎಂತಹ ದೊಡ್ಡ ದೊಡ್ಡ ಸಂತರು ಅವರೆಲ್ಲ ತ್ಯಾಗಮಯ ಜೀವನ ನಡೆಸ್ತಾರಂಥವ್ರು. ಎಲ್ಲ ಸಂಸಾರಗಳ ತ್ಯಾಗ ಮಾಡಿ ಕೃಷ್ಣ ಭಕ್ತಿಯಲ್ಲಿ ತೊಡಗ್ದಂಥವ್ರು. ಅರೆ ಯಾವ ಭಕ್ತ ಹಾಗೆ ಜೀವನ ನಡೆಸ್ತಾ ಇದ್ದಾರೆ? ಅಂತಹ ಸಂತರ ಹತ್ರ ಹೋಗಿ ಕೂಡ ನನ್ನ ಸಂಸಾರ ಚೆನ್ನಾಗಿರ್ಲಿ, ನಂಗೆ ಮಕ್ಕಳು ಬೇಕು, ನಂಗೆ ಮದ್ವೆ ಆಗ್ಬೇಕು, ನಂಗೆ ಕೆಲಸ ಬೇಕು, ನಂಗೆ ಹಣ ಸಂಪಾದನೆ ಮಾಡ್ಬೇಕು, ಇದನ್ನೇ ಪ್ರಾರ್ಥನೆ ಮಾಡ್ತಾರೆ ಹೊರತು ಯಾರು ಅಂತಹ ನಡೆದಂತ ಜೀವನ ನಾನು ನಡಿಬೇಕು, ತ್ಯಾಗಮಯ ಜೀವನ ನಡೆಸಬೇಕು ಅಂತ ಯಾರಿಗೂ ಆಸಕ್ತಿ ಇಲ್ಲ. ಅನೇಕ ಜನ ಹನುಮಂತ ಭಕ್ತರು, ಎಲ್ಲ ದೊಡ್ಡ ತಿಲಕ ಹಚ್ಕೋತಾರೆ, ಅನಂತರ ಹನುಮಾನ್ ಕಿ ಜೈ, ರಾಮ್ ಕಿ ಜೈ ಅಂತಾರೆ. ಅರೆ ಹನುಮಂತನ ಜೀವನ ಹೇಗಿತ್ತು? ಹನುಮಂತನು ಕೂಡ ತನ್ನ ರಾಜ್ಯ, ಕೇಸರಿ ನಂದನ, ಒಂದೇ ದೊಡ್ಡ ರಾಜ್ಯ ಇತ್ತು, ರಾಜ್ಯ ತ್ಯಾಗ ಮಾಡ್ದ, ಎಷ್ಟೋ ಬಾಹುಬಲ ಶಕ್ತಿ ಇತ್ತು. ಆದ್ರೂ ಕೂಡ ತುಂಬಾ ಶಾಂತಿಯಾಗಿ ಅವನು ರಾಮನ ಸೇವೆಯಲ್ಲಿ ಕೂತಿದ್ದ. ಎಲ್ರಿಗೂ ಸುಮ್ಮನೆ ರೌಡಿಗಳ ತರ ಹೊಡೆದಾಡೋದು, ಬಡದಾಡೋದು ಆ ರೀತಿ ಮಾಡ್ತಾ ಇರ್ಲಿಲ್ಲ. ಅವಶ್ಯಕತೆ ಇದ್ದಾಗ ರಾಮನ ಆದೇಶ ಇದ್ರೆ ಯುದ್ಧ ಮಾಡ್ತಾ ಇದ್ರ ಹೊರತು ಶಕ್ತಿಯ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೇಳಿ ಯಾರ ಜೊತೆನೂ ಕಿತ್ತಾಡ್ತಾ ಇರ್ಲಿಲ್ಲ. ರೀತಿಯ ದಿವಸ ಎಲ್ಲ ಹನುಮಂತನ ಭಕ್ತರು ಅನ್ಕೋತಾರೆ, ಹನುಮಂತನ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು, ನನಗೆ ಮದುವೆ ಬೇಕು, ನನಗೆ ಒಳ್ಳೆ ಹುಡುಗಿ ಬೇಕು, ನನಗೆ ಒಳ್ಳೆ ಗಂಡ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಹೊರತು ಸಕಲವನ್ನು ತ್ಯಾಗ ಮಾಡಿ ರಾಮ ಭಕ್ತಿಯಲ್ಲಿ ತೊಡಗಿರುವಂತ ಹನುಮಂತನನ್ನು ನನಗೂ ರಾಮ ಭಕ್ತಿ ಕೊಡುವಂತ ಯಾರು ಪ್ರಾರ್ಥನೆ ಮಾಡ್ಕೋತಾರೆ? ಯಾರು ಪ್ರಾರ್ಥನೆ ಮಾಡ್ಕೋತಾ ಇಲ್ಲ. ಅಲ್ಲಿರೋ ಪೂಜಾರಿನೂ ಕೂಡ ಅದೇ ಚಿಂತನೆ, ಅವನಿಗೂ ಚಿಂತನೆ ಇಲ್ಲ. ಅವನೇನ್ ಚಿಂತನೆ, ಯಾರು ಬರ್ತಾರೆ, ಯಾರು ದಕ್ಷಿಣೆ ಕೊಡ್ತಾರೆ,
ಹೇಗೆ ನನ್ನ ಜೀವನ ನಡೆಯೋದು, ಇದೇ ಚಿಂತನೆ. ಹೀಗೆ ಇವತ್ತಿನ ಪರಿಸ್ಥಿತಿ. ಕೇವಲ ಹೆಸರಿಗೆ ಮಾತ್ರ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಪದವಿಗಳು ಹಾಕೊಂಡಿದ್ದಾರೆ ಹೊರತು ಯಾರು ನಿಜದ ಅಸ್ತಿತ್ವ, ಗುರುಗಳ ಮಾರ್ಗದರ್ಶನ ನಡಿಬೇಕು, ಭಕ್ತರ ಪದಚಿಹ್ನೆ ನಡಿಬೇಕು, ಮಹಾಜನ ಏನೋ ಗೊತ್ತಾಸಪಂತಹ ಅನ್ನೋದು ಯಾರು ಕೂಡ ಮಾಡ್ತಾ ಇಲ್ಲ. ಕೇವಲ ಹೀಗೆ ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ, ತ್ಯಾಗಮಯ ಜೀವನ ಯಾರಿಗೂ ಬೇಕಾಗಿಲ್ಲ. ಇದು ಕಲಿಯುಗದ ಒಂದು ಲಕ್ಷಣ. ಆದ್ದರಿಂದ ನಾವು ಶಾಸ್ತ್ರಗಳನ್ನು ಯಥಾರೂಪವಾಗಿ ಸ್ವೀಕಾರ ಮಾಡಬೇಕು. ಅದು ಗುರುಗಳ ಪದಚಿಹ್ನೆಯಲ್ಲಿ ನಡೆಯೋದ್ರಿಂದ. ಸೊ ಗುರುಗಳು ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದೆಲ್ಲವನ್ನು ಸ್ವೀಕಾರ ಮಾಡಬೇಕು. ನನ್ಗೆ ಎಷ್ಟು ಸರಿ ಅನ್ಸುತ್ತೆ ಅದನ್ನ ಸ್ವೀಕಾರ ಮಾಡ್ತೀನಿ, ಅದನ್ನ ಬಿಟ್ಬಿಡ್ತೀನಿ, ಹಾಗಲ್ಲ. ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾದದ್ದು, ಅದಕ್ಕೆ ಸಂಪೂರ್ಣ ಜ್ಞಾನ ಇಲ್ಲ. ಅದರಿಂದ ನನ್ನ ಚಿಂತನೆ ಪ್ರಕಾರ ನಾನು ಇದು ಮಾಡ್ತೀನಿ, ಇದು ಮಾಡೋದಿಲ್ಲ, ಅರ್ಧ ಪಾಲನೆ ಮಾಡ್ತೀನಿ, ಅರ್ಧ ಪಾಲನೆ ಮಾಡೋದಿಲ್ಲ. ಹೀಗೆ ಮಾಡಿದ್ರೆ ಇದರಿಂದ ಏನೂ ಕೂಡ ಪ್ರಯೋಜನ ಇಲ್ಲ. ಇವತ್ತಿನ ದಿವಸ ಇವತ್ತೆಲ್ಲ ಶಾಲೆಗಳು 2-3 ದಿವಸದಿಂದ ಎಲ್ಲ ಬಂದಾಗಿದೆ. ಯಾತಕ್ಕೋಸ್ಕರ ಯಾವುದೋ ಒಂದು ಧರ್ಮದವರು ಅವರು ಏನೋ ತಮ್ಮ ಹೆಣ್ಣು ಮಕ್ಕಳು ತಲೆ ಅದನ್ನ ಮುಚ್ಕೋಬೇಕು ಅಂತ ಹೇಳಿ ಅವರ ಒಂದು ಚಿಂತನೆ. ಯಾಕಂದ್ರೆ ಅವರ ಒಂದು ಧರ್ಮದಲ್ಲಿ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಹಾಗೆ ತಲೆ ಎಲ್ಲ ಬಿಟ್ಕೊಂಡು ಓಡಾಡಬಾರದು ಅಂತ. ಅರೆ ಇನ್ನು ಕೆಲವರು ಅದಕ್ಕೆ ವಿರೋಧ ಮಾಡ್ತಾರೆ. ಅದ್ಯಾಕೆ ಹಾಗೆ? ನಾವೆಲ್ಲ ಶಾಲೆಯಲ್ಲಿ ನಾವೆಲ್ಲ ಹಿಂದೂಗಳು, ಹಿಂದೂ ದೇಶದಲ್ಲಿ ಇರಬೇಕಾದ್ರೆ ಇದು ಬೇರೆ ಧರ್ಮದವ್ರು ಯಾಕೆ ಹಂಗ್ ಮಾಡಬೇಕು? ಅದೇ ಹಿಂದೂ ಧರ್ಮದಲ್ಲೂ ಕೂಡ ಹೇಳಿರುವಂತಹದ್ದೇನು, ಸ್ತ್ರೀಯರು ಅವರು ಪರಪುರುಷರ ಒಂದು ಸಂಘ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅವ್ರು ಯಾವಾಗೂ ರಕ್ಷಣೆಯಲ್ಲಿ ಇರಬೇಕು ಅನ್ನೋದು ಕೂಡ ಶಾಸ್ತ್ರದಲ್ಲಿದೆ. ಅಂದ್ರೆ ಹಿಂದಿನ ಸಮಯದಲ್ಲಿ ಯಾವುದು ಕೂಡ ಹೆಣ್ಣು ಮಕ್ಕಳು ಗುರುಕುಲಕ್ಕೆ ಅಂತ ಹೋಗ್ತಾ ಇರಲಿಲ್ಲ. ಅವ್ರಿಗೆಲ್ಲವೂ ಕೂಡ ವಿದ್ಯಾಭ್ಯಾಸ ಮನೆಯಲ್ಲೇ ತಾಯಿ ಅನ್ನೋದು ಹೇಳ್ಕೊಡ್ತಾ ಇದ್ರು. ತಾಯಿ ಜ್ಞಾನ ತಿಳ್ಕೊತಾ ಇದ್ದು ಗುರುಗಳಿಂದ, ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದು ಹೆಣ್ಮಕ್ಳಿಗೆ. ಅರೆ ಇವಾಗ ಇದು ಅರ್ಧ ಚಿಂತನೆ, ಕೇವಲ ಅವರ ಇದಕ್ಕೂ ವಿರುದ್ಧ ಮಾಡುವಂತದ್ದು. ಇನ್ನರ್ಧ ಶಾಲೆ ಕಳಿಸ್ಬೇಕು. ಇದು ಪಾಶ್ಚಾತ್ಯ ದೇಶದ ಸಂಸ್ಕೃತಿ, ಅಮೆರಿಕನ್ ಇದರಿಂದ ಬಂದಿರುವಂತದ್ದು. ಹೆಣ್ಣು ಮಕ್ಕಳೆಲ್ಲ ಶಾಲೆಗೆ ಹೋಗ್ಬೇಕು, ಹೆಣ್ಣು ಗಂಡು ಎರಡು ಒಂದೇ, ಎಲ್ಲರೂ ಸಮನಾಗಿರ್ಬೇಕು, ಸ್ವತಂತ್ರವಾಗಿ ಇಬ್ಬರಿಗೂ ಸ್ವತಂತ್ರಗಳಿರಬೇಕು. ಇದೊಂದು ಅರ್ಧ ಬುದ್ಧಿ. ಸೊ ಇಲ್ಲಿ ಸ್ವಲ್ಪ ಅರ್ಧ, ಇಲ್ಲಿ ಅರ್ಧ, ಇಲ್ಲಿ ಅರ್ಧ, ಇದೆಲ್ಲ ಒಂದು ಮಿಶ್ರಣವಾಗಿ ಒಂದು ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಯಾರು ಪರಿಪೂರ್ಣವಾಗಿ ಒಂದು ಮಾರ್ಗ ನಡೆಸಬೇಕು ಅನ್ನೋಂತಹ ಆಸಕ್ತಿ ಯಾರಿಗೂ ಕೂಡ ಇಲ್ಲ. ಅದರಿಂದನೇ ಎಲ್ಲಾ ರೀತಿಯ ಒಂದು ತೊಂದರೆಗಳು ನಮ್ಮನ್ನು ಕಾಡ್ತಾ ಇದೆ. ಶಿಲ ಪ್ರಭುಪಾದ ಉದಾಹರಣೆ ಕೊಡ್ತಾರೆ. ಅವರು ಭಾರತದಿಂದ ಅಮೆರಿಕಕ್ಕೆ ಹೋದ್ರು ದೊಡ್ಡ ಹಡಗಿನಲ್ಲಿ. ಶಿಲ್ಪ್ರಭುಪಾದ ಹೇಳ್ತಾ ಇದ್ರು, ನಾ ಹಡಗಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನನಗೆ ಸುತ್ತಮುತ್ತ ಕೇವಲ ನೀರು ಕಾಣಿಸ್ತಾ ಇತ್ತು ಅಷ್ಟೇ, ಏನು ಕಾಣಿಸಿಲ್ಲ. ಎಲ್ಲ ಕಡೆ ನೀರು, ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ನೀರು. ಅಲ್ಲಿ ಎಲ್ಲಿ ಇದ್ದೀವಿ, ಯಾವ ಜಾಗದಲ್ಲಿ ಇದ್ದೀವಿ, ಎಷ್ಟು ದೂರ ಅಮೆರಿಕ ಇದೆ, ಅದು ಯಾವುದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಹೊರಡ್ಬೇಕಾದ್ರೆ ಮಾತ್ರ ನೆಲ ಕಾಣಿಸ್ತು. ನಂತರ ಹೋಗ್ತಾ 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 ಸಮುದ್ರ ಮಧ್ಯದಲ್ಲಿ ಎಲ್ಲಿ ಏನಿದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಹಡಗಿನ ಕ್ಯಾಪ್ಟನ್ಗೆ ಗೊತ್ತಿತ್ತು. ಯಾಕಂದ್ರೆ ಅವನ ಹತ್ರ ಎಲ್ಲಾ ರೀತಿಯ ಒಂದು ವಸ್ತುಗಳಿತ್ತು, ಇನ್ಸ್ಟ್ರೂಮೆಂಟ್ಸ್ ಇತ್ತು, ಕಾಂಪಾಸ್ ಇತ್ತು. ನೋಡ್ತಾ ಇದ್ದ, ನಾನು ಈ ದಿಕ್ಕಲ್ಲಿ ಹೋಗ್ತಾ ಇದ್ದೀನಿ, ಇಷ್ಟು ದೂರದಲ್ಲಿ ಈ ದೇಶ ಇದೆ, ಇಷ್ಟು ದೂರದಲ್ಲಿ ಈ ದೇಶ ಇದೆ ಅಂತೆಲ್ಲ ಹೇಗೆ ಅವನು ದೋಣಿಯನ್ನು, ಆ ಹಡಗನ್ನು ಯಾವ ರೀತಿ ತಿರುಗಿಸ್ಬೇಕು ಅದೆಲ್ಲ ಅವನು ಗೊತ್ತಾಗ್ತಾ ಇತ್ತು. ಸೊ ಹಾಗೆಯೇ ನಮ್ಗೆ ಈ ಸಂಸಾರದ ಒಂದು ಸಾಗರ, ಸಂಸಾರದ ಸಾಗರದಲ್ಲಿ ನಮ್ಗೆ ಯಾವ್ದು ಸರಿ, ಯಾವ ಕಡೆ ಹೋಗ್ಬೇಕು, ಯಾವ್ದು ತಪ್ಪು, ಇದೆಲ್ಲ ಯಾವ್ದು ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ತುಂಬಾ ತುಂಬಾ ಸಣ್ಣ ಸಣ್ಣ ಜೀವ, ಹುಳಗಳು ನಾವು. ಅರೆ ಗುರುಗಳು ನಮ್ಮ ಈ ಹಡಗನ್ನು, ಈ ಮನುಷ್ಯ ದೇಹದ ಹಡಗನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಕರೆದುಕೊಳ್ಳಿಕ್ಕೆ ಒಂದು ಕ್ಯಾಪ್ಟನ್ ಅವರು. ನಾವು ಅವ್ರ ಆಶ್ರಯ ಪಡ್ಕೋಬೇಕು. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಡಿಬೇಕಂದ್ರೆ ಅವರಿಗೆ ಭಗವಂತ ಕಾಣಿಸ್ಕೊತಾನೆ. ಯಾಕಂದ್ರೆ ಅವ್ರು ಸದಾ ಭಗವಂತನ ಭಕ್ತಿ ಮಾಡ್ತಾ ಇರೋ ಕಾರಣ. ಯಸ್ಯಾ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ ಗತಿ ಕುತೋಪಿ ಧ್ಯಾಯಾನ್ಸ್ತು ವಂಸ್ತಸ್ಯ ಯಶಸ್ತ್ರೈ ಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದಂ. ಗುರುಗಳ ಹತ್ರ ಭಗವಂತ, ಯಾಕಂದ್ರೆ ಭಗವಂತನೇ ಹೇಳಿದ್ದಾನೆ, ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ಯಾರು ಸತತವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ ಅಂತವ್ರ ಜೊತೆ ಭಗವಂತ ಯಾವಾಗ್ಲೂ ಇರ್ತಾನೆ. ಅಂದ್ರೆ ಭಗವಂತ ಎಲ್ಲರ ಜೊತೆನೆ ಇದ್ದಾನೆ, ಅರೆ ಅವ್ರಿಗೆ ಅವನು ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಾನೆ. ಅವ್ರಿಗೆ ನಮಗ್ ಕಾಣಿಸಲ್ಲ, ಯಾಕಂದ್ರೆ ನಮ್ ಜೊತೆ ಇದ್ರೂ ಕೂಡ ನಮಗ್ ಕಾಣಿಸಲ್ಲ. ಯಾಕಂದ್ರೆ ನಮಗೆ ಭೌತಿಕ ಚಿಂತನೆ, ಭಗವಂತನ ಮೇಲೆ ಆಸಕ್ತಿ ಇಲ್ಲ, ಭಗವಂತನ ಪ್ರೀತಿ ಇಲ್ಲ. ನಾವು ಅಂತಹ ಸ್ಥಾನಕ್ಕೆ ಏರ್ಬೇಕು ಅಂತ ಹೇಳಿದ್ರೆ ಅಂತ ಗುರುಗಳ ಆಶ್ರಯ ಪಡ್ಕೋಬೇಕು. ಗುರುಗಳ ಮುಖಾಂತರ ಶಾಸ್ತ್ರ ಜ್ಞಾನ ಪಡ್ಕೋಬೇಕು. ಶಾಸ್ತ್ರ ಚಕ್ಷುಷ, ನಮ್ಮ ಈ ಭೌತಿಕ ಚಕ್ಷುಷ, ಭೌತಿಕ ಕಣ್ಣುಗಳು
ಇದು ಅಪರಿಪೂರ್ಣವಾದಂಥದ್ದು, ಎಲ್ಲವೂ ನಮಗೆ ಕಾಣೋದಿಲ್ಲ. ಅದರಿಂದ ಗುರುಗಳ ಮೂಲಕ, ಅಧಿಕೃತವಾದಂತಹ ಗುರುಗಳು, ಅಧಿಕೃತವಾದಂಥ ಶಾಸ್ತ್ರ, ಇದರ ಮೂಲಕ ನಾವು ಜೀವನ ನಡೆಸಬೇಕು. ಭಗವದ್ಗೀತಾ, ಈ ಭಗವದ್ಗೀತೆ ಯಾವುದೋ ಸಹಜವಾದಂತಹ ಪುಸ್ತಕ ಅಲ್ಲ. ಭಗವದ್ಗೀತಾ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನ. ಆತ್ಮ ಪರಮಾತ್ಮ, ಆತ್ಮ ಪರಮಾತ್ಮ ಸಂಬಂಧ, ಪರಮಾತ್ಮನ ಗುಣಗಳು, ಪರಮಾತ್ಮನ ಲೋಕ, ಇದೆಲ್ಲವೂ ಕೂಡ ನಮಗೆ ಭಗವದ್ಗೀತಾ ವಿವರಿಸ್ಕೊಡುತ್ತೆ. ಅದರಿಂದ ನಾವು ಅದನ್ನು ಪರಾಮರ್ಶೆ ಮಾಡಿ ಗುರುಗಳ ಮೂಲಕ ಅದನ್ನು ತಿಳ್ಕೋಬೇಕು, ಓದಬೇಕು, ಪ್ರತಿನಿತ್ಯ ಓದಬೇಕು, ಅದನ್ನು ಸ್ಮರಣೆ ಮಾಡ್ಕೋಬೇಕು, ಜೀವನ ಅಳವಡಿಸ್ಕೋಬೇಕು. ಆಗ ನಮ್ಮ ಜೀವನ ಪರಿಪೂರ್ಣವಾಗುತ್ತೆ. ಭಗವಂತ ಪರಿಪೂರ್ಣನು, ಭಗವಂತನಲ್ಲಿ ಯಾವುದೇ ರೀತಿ ದೋಷಗಳಿಲ್ಲ. ಅದರಿಂದ ಅವನು ಕೊಟ್ಟಂತಹ ಉಪದೇಶ ಇದರಲ್ಲೂ ಕೂಡ ಯಾವುದೇ ದೋಷಗಳಿಲ್ಲ. ನಿಜವಾಗಿ ನಾವು ದುಃಖಗಳಿಂದ ಹೊರಬರಬೇಕು ಅಂತ ಹೇಳಿದ್ರೆ ಈ ಜ್ಞಾನವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಲ್ಲಿ ನಾವು ಸಂಶಯ ಪಡಬಾರ್ದು. ನಾವು ಪರಿಶೀಲನೆ ಮಾಡಲಿಕ್ಕೆ ಅಥವಾ ಏನು ಸಂಶೋಧನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸರಿನಾ ತಪ್ಪ, ಇಲ್ಲ. ಇದರ ಪರಿಪೂರ್ಣ ಸತ್ಯ, ಪರಿಪೂರ್ಣ ಸತ್ಯವನ್ನು ನಾವು ಸ್ವೀಕಾರ ಮಾಡ್ಕೊಂಡು ಮುಂದುವರಿಸಬೇಕು. ಇದನ್ನ ಬಿಟ್ಟು ಬೇರೆ ಯಾವುದೇ ಮಾರ್ಗ ನಮಗಿಲ್ಲ. ಮೂರ್ಖರು ಮಾತ್ರ ಹಾಗೆ ಅನ್ಕೋತಾರೆ. ಅದಕ್ಕೆ ಶ್ರೀಲ ಪ್ರಭುಪಾದ್ ಕಥೆ ಹೇಳ್ತಾರೆ, ಡಾಕ್ಟರ್ ಫ್ರಾಗ್ ಅಂತ. ಡಾಕ್ಟರ್ ಅಂತ ಹೇಳಿದ್ರೇನು, ಎಲ್ಲವನ್ನು ಸಂಶೋಧನೆ ಮಾಡುವಂತವನು. ಒಂದು ಸಣ್ಣ ಬಾವಿ ಇರುತ್ತೆ, ಆ ಸಣ್ಣ ಬಾವಿಯಲ್ಲಿ ಒಂದು ಕಪ್ಪೆ ಇರುತ್ತೆ. ಆ ಕಪ್ಪೆ ಯಾವತ್ತು ಬಾವಿಯಿಂದ ಹೊರಗೆ ಜಗತ್ತೇ ನೋಡಿರೋದಿಲ್ಲ. ಅದರಿಂದ ಅದಕ್ಕೆ ಆ ಬಾವಿನೇ ಅದಕ್ಕೆ ಜಗತ್ತಾಗಿರುತ್ತೆ. ಅದು ಬೇರೆ ಯಾವುದೇ ಜೀವಿಗಳು ಏನೂ ಇರೋದಿಲ್ಲ. ಅದರಿಂದ ಆ ಬಾವಿಯಲ್ಲಿ ಆಟ ಆಡಿಕೊಂಡು ಅದು ಆರಾಮಾಗಿರುತ್ತೆ. ಒಂದ್ ದಿವಸ ಇದಕ್ಕಿದ್ದ ಹಾಗೆ ಒಂದು ಸಮುದ್ರದ ಕಪ್ಪೆ ಹಾರ್ಕೊಂಡು ಆ ಬಾವಿಗೆ ಬಂದು ಬೀಳುತ್ತೆ. ಆಗ ಈ ಕಪ್ಪೆಗೆ ಆಶ್ಚರ್ಯ ಆಗ್ಬಿಡುತ್ತೆ, ಓ, ಇನ್ನೊಂದು ನಂತರನೇ ಒಂದು ಕಪ್ಪೆ ಇದೆ ಅಂತ ಆವಾಗ ಅದಕ್ಕೆ ಗೊತ್ತಾಗತ್ತೆ. ಮತ್ತೆ ಅದು ಕೇಳುತ್ತೆ, ಎಲ್ಲಿಂದ ಬಂದಿದ್ ನೀನು ಅಂತ. ಆಗ ಸಮುದ್ರದ ಕಪ್ಪೆ ಹೇಳ್ತೆ, ನಾನು ಸಮುದ್ರದಿಂದ ಬಂದಿದ್ದೀನಿ ಅಂತ. ಆಗ ಈ ಬಾವಿ ಕಪ್ಪೆ ಕೇಳುತ್ತೆ, ಸಮುದ್ರ ಅಂದ್ರೆ ಏನು ಅಂತ. ಆಗ ಸಮುದ್ರ ಕಪ್ಪೆ ಹೇಳುತ್ತೆ, ದೊಡ್ಡ ವಿಶಾಲವಾದಂತಹ ನೀರಿನ ಒಂದು ನೀರಿನ ರಾಶಿ ಅಂತ. ಆಗ ಬಾವಿ ಕಪ್ಪೆ ಹೇಳುತ್ತೆ, ನನ್ನ ಬಾವಿದು ಒಂದು ಕಾಲ್ಭಾಗ ಇರ್ಬೋದಾ ನಿನ್ ಸಮುದ್ರ? ಆಗ ಸಮುದ್ರ ಕಪ್ಪೆ ನಗತ್ತೆ, ನಿನ್ನ ಬಾವಿದ ಕಾಲ್ಭಾಗ ಸಮುದ್ರ ಅಂದ್ರೆ ನಿನ್ನ ಇಂಥ ಬಾವಿಗಳು ಎಷ್ಟೆಷ್ಟೋ ಸೇರಿದ್ರೆ ಆಗತ್ತೆ ಅಂತ. ಆಗ ಬಾವಿ ಕಪ್ಪೆ ಯೋಚನೆ ಮಾಡುತ್ತೆ, ತುಂಬಾ ಇವನೇನೋ ಸುಮ್ಮನೆ ಹಂಗೆ ವಿವರಿಸ್ತಾ ಇದ್ದಾನೆ, ಬಹುಶಃ ನನ್ನ ಬಾವಿದ ಅರ್ಧ ಭಾಗ ಇರ್ಬೋದಾ ಅಂತ ತಿರ್ಗಾ ಪ್ರಶ್ನೆ ಮಾಡ್ತೇನೆ. ಇಲ್ಲ ಇಲ್ಲ, ಇದು ತುಂಬಾ ದೊಡ್ಡದು. ಓ, ನನ್ನ ಬಾವಿ ಎಷ್ಟು ದೊಡ್ಡದಿದ್ಯಾ? ಇಲ್ಲ, ಇನ್ನೂ ದೊಡ್ಡದು. ನನ್ನ ಬಾವಿದ 2 ಪಟ್ಟು ಇಷ್ಟಿಯಾ? ಇಲ್ಲ, ಅದಕ್ಕೆ ದೊಡ್ಡದು. ಅವಾಗ ಬಾವಿ ಕಪ್ಪೆ ಹೇಳುತ್ತೆ, ನೀನ್ ಬರೀ ಬುರುಡೆ ಬಿಡ್ತಾ ಇದ್ಯಾ, ಬರೀ ಸುಳ್ಳು ಹೇಳ್ತಾ ಇದ್ಯಾ. ನನ್ನ ಬಾವಿಗಿಂತ ದೊಡ್ಡದಿರಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ನನ್ನ ಬಾವಿಯಿಂದ 2 ಪಟ್ಟು ಜಾಸ್ತಿ ಇರ್ಬೋದು. ಅದಕ್ಕಿಂತ ಬಿಟ್ಟು ನೀನ್ ಹೇಳ್ತಾ ಇರೋ ಏನೋ ವಿಶಾಲ ಅಂತ ಹೇಳ್ತಾ ಇದ್ರೆ ಇದೆಲ್ಲ ಸುಮ್ಮನೆ ಇದು ಬುರುಡೆ ಅಂತ ಬಾವಿ ಕಪ್ಪೆ ಹೇಳುತ್ತೆ. ಅವಾಗ ಸಮುದ್ರ ಕಪ್ಪೆ ಅಂದ್ಕೊಳುತ್ತೆ, ಇವನೊಬ್ಬ ದಡ್ಡ ಶಿಖಾಮಣಿ, ಇವನು, ನಮ್ಗೆ ಎಷ್ಟು ಹೇಳಿದ್ರೆ ಇವ್ನ ಬುದ್ಧಿ ಬರೋದಿಲ್ಲ ಅಂತ ಹೇಳಿ ಆಮೇಲೆ ಅದ್ರ ಪಾಡಿಗೆ ಅದು ಹಾರ್ಕೊಂಡು ಹೆಂಗೋ ಎಗರ್ಕೊಂಡು ಬಾವಿಯಿಂದ ಆಚೆಗೆ ಹೊರಟೋಗ್ಬಿಡುತ್ತೆ. ಹಾಗೆ ಇವತ್ತಿನ ದಿವಸ ಏನೆಲ್ಲ ವಿದ್ವಾಂಸರು, ವೈಜ್ಞಾನಿಕರು ಆಧ್ಯಾತ್ಮಿಕ ಜೀವನ, ಆತ್ಮ ಪರಮಾತ್ಮ ಅವನ ಗುಣಗಳು ಹೇಳಿದಾಗ ಇದೆಲ್ಲ ಕಟ್ಟುಕತೆ, ಕಾಲ್ಪನಿಕ, ಪುರಾಣಗಳು, ಇದೆಲ್ಲ ಮೈಥಾಲಜಿ ಅಂದ್ರೆ ಯಾವುದೋ ಕಾಲ್ಪನಿಕವಾದಂತಹ ಕಥೆಗಳು ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ಬುದ್ಧಿ ಅಷ್ಟೇ ಇರೋದು. ಡಾಕ್ಟರ್ ಫ್ರಾಗ್, ಅದಕ್ಕೆ ಪ್ರಭುಪಾದ ಹೇಳೋದು ಡಾಕ್ಟರ್ ಫ್ರಾಗ್, ಅದೇ ಕಪ್ಪೆ ಸಂಶೋಧನೆ ಮಾಡಿ ಯೋಚನೆ ಮಾಡುವಂತಹದ್ದು. ನಾವು ಇಷ್ಟು ದೊಡ್ಡ ಜಗತ್ನಲ್ಲಿ ಒಂದು ಸಣ್ಣ ಅಂಶಗಳು, ಎಷ್ಟು ವಿಶಾಲವಾದ ಭೂಮಿ ಇದೆ, ವಿಶಾಲವಾದ ಸಣ್ಣ ಭಾಗ ನಾವು. ಆ ಭೂಮಿನೇ ಸೂರ್ಯನ ಮುಂದೆ ಇದ್ದಾಗ ಸೂರ್ಯನ ಮುಂದೆ ಒಂದು ಸಣ್ಣ ಚುಕ್ಕಿ ಇದ್ದ ಹಾಗೆ. ಮತ್ತೆ ಸೂರ್ಯ ಇನ್ನೂ ಎಷ್ಟೆಷ್ಟೋ ಅದಕ್ಕಿಂತ ದೊಡ್ಡ ದೊಡ್ಡ ಗ್ರಹಗಳಿದೆ, ಅದಕ್ಕಿಂತ ದೊಡ್ಡ ಬ್ರಹ್ಮಾಂಡ. ನಾವಿರುವಂತಹ ಬ್ರಹ್ಮಾಂಡ, ಚತುರ್ಮುಖ ಬ್ರಹ್ಮಾಂಡ, ಅನೇಕ ಬ್ರಹ್ಮಾಂಡಗಳೇ ತುಂಬಾ ಸಣ್ಣದು. ಇದಕ್ಕಿಂತ ಎಷ್ಟೋ ಪಟ್ಟು ದೊಡ್ಡ ಬ್ರಹ್ಮಾಂಡಗಳಿದೆ. ನಮ್ಮ ಬ್ರಹ್ಮಾಂಡದ ಅಧಿಪತಿ ಚತುರ್ಮುಖ, 4 ತಲೆ ಇರುವಂತಹ ಬ್ರಹ್ಮ. ಅದಕ್ಕಿಂತ ದೊಡ್ಡ ದೊಡ್ಡ 10 ತಲೆ ಇರೋ ಬ್ರಹ್ಮ, 50 ತಲೆ ಇರೋ ಬ್ರಹ್ಮ, 100 ತಲೆ ಇರುವಂತ ಬ್ರಹ್ಮ, 1000 ತಲೆ ಇರೋ ಬ್ರಹ್ಮ, ಇಂತೆಲ್ಲ ಇದೆ. ಶಾಸ್ತ್ರಗಳು ನಮಗೆ ಜ್ಞಾನ ಕೊಡುತ್ತೆ. ಆದ್ರೆ ನಮ್ಮ ಬುದ್ಧಿಗೆ ಅರಿವಿಕೆ ಆಗದೆ ಇರೋ ಕಾರಣ ನಾವು ಅದನ್ನು ತಿರಸ್ಕಾರ ಮಾಡ್ಬಿಡ್ತೀವಿ. ಅದರಿಂದ ನಾವು ಹಾಗಾಗಬಾರ್ದು. ಶ್ರೀಲ ಪ್ರಭು ಇದನ್ನು ಉದಾಹರಣೆ ಕೊಡ್ತಾರೆ. ಒಂದು ಮಗುಗೆ ತನ್ನ ತಾಯಿ ಹೇಳ್ತಾಳೆ, ನೋಡಪ್ಪ ಇದೇ ನಿನ್ ತಂದೆ ಅಂತ. ಆಗ ಮಗು ಹಠ ಹಿಡಿದ್ರೆ, ಅದೇಗ ಅವನು ನನ್ನ ತಂದೆ ಹಾಕ್ತಾನೆ, ನಾನಿನ್ ನನ್ನ ಮಾತು ನಂಬೋದಿಲ್ಲ ಅಂತ ಮಗು ಹಠ ಹಿಡಿದ್ರೆ ಅದು ಯಾವತ್ತೂ ತನ್ನ ತಂದೆ ಯಾರು ಅಂತ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗೆಯೇ ಅದು ಮೂರ್ಖತನ ಅಂತ ಅನ್ಸುತ್ತೆ. ಹಾಗೆಯೇ ಶಾಸ್ತ್ರ, ಗುರುಗಳು ಇವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಕೃಷ್ಣ ನಮ್ಮೆಲ್ಲರ ಒಡೆಯ, ಅವನೇ ಭಗವಂತ,
ನಾವೆಲ್ಲ ಅವನ ಅಂಶಗಳು ಅಂತ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಇದನ್ನು ಬಿಟ್ಟು ನಾವು ವಾದ ವಿವಾದಗಳು, ತರ್ಕೋ ಪ್ರತಿಷ್ಠ ತರ್ಕ ಮಾಡ್ತಾ ಇದ್ರೆ ನಮ್ಗೆ ಯಾವತ್ತೂ ಯಾರು ಸತ್ಯ ಅನ್ನೋದು ನಮ್ಗೆ ತಿಳಿಯೋಕೆ ಆಗೋದಿಲ್ಲ. ಅನೇಕರು ಭಗವಂತ ಇಲ್ಲ ಅಂದ್ಕೊಂತಾರೆ, ಇನ್ನು ಕೆಲವರು ನಾನೇ ಭಗವಂತ ಅಂತ ಅಂದ್ಕೋತಾರೆ, ಇನ್ನು ಕೆಲವರು ನಾನು ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗ್ಬಿಡ್ತೀನಿ, ಬ್ರಹ್ಮ ನಿರಾಕಾರ, ಹೀಗೆಲ್ಲ ವಾದಗಳು ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಅವನದೊಂದೇ ಒಂದು ಚಿಂತನೆ, ಬೇರೆ ಬೇರೆ ಮುನಿಗಳು, ಬೇರೆ ಬೇರೆ ಮಾರ್ಗ. ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಹೇಳಿದಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ತತ್ವದರ್ಶಿಗಳ ಹತ್ರ ಹೋಗಬೇಕು. ಇಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ನಾತ್ವೇಹಂ ಜಾತುನಾಸಂ ನಾತ್ವಂ ನೇಮೆ ಜನಾಧಿಪಾಹ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರೋದಿಲ್ಲ ಅನ್ನುವ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಅಂದ್ರೆ ನಾನು ಇರ್ತೀನಿ, ನೀನು ಇರ್ತೀನಿ, ಅಂದ್ರೆ ನಾವು ಯಾವತ್ತೂ ಇಬ್ರು ಕೂಡ ಒಂದಾಗೋದಿಲ್ಲ. ನೀನು ನೀನಾಗೇ ಇರ್ತೇನೆ, ನಾನು ನಾನಾಗೇ ಇರ್ತೇನೆ. ಅಂದ್ರೆ ಜೀವಾತ್ಮಕ್ಕೂ ಪರಮಾತ್ಮಕ್ಕೂ ವ್ಯತ್ಯಾಸ ಇದೆ. ಪರಮಾತ್ಮ ಯಾವತ್ತು ಜೀವಾತ್ಮ ಆಗೋದಿಲ್ಲ, ಜೀವಾತ್ಮ ಯಾವತ್ತು ಪರಮಾತ್ಮನಾಗೋದಿಲ್ಲ. ನಮ್ಮ ಗುಣಗಳು ನಾವು ಶಾಶ್ವತವಾದಂಥವ್ರು, ಜೀವಾತ್ಮನ ಶಾಶ್ವತ, ಪರಮಾತ್ಮನ ಶಾಶ್ವತ, ಸತ್ ಚಿತ್ತಾನಂದ ರೂಪಿ. ಆದ್ರೆ ಗಾತ್ರದಲ್ಲಿ ಭಗವಂತ ವಿಭು ಅನು ಅನಂತನು, ಆದ್ರೆ ಜೀವಾತ್ಮ ಅಣು ಸಣ್ಣ ಭಾಗ. ಇದ ಒಂದು ವ್ಯತ್ಯಾಸ ಇದೆ. ಭಗವಂತ ಅಚ್ಯುತ, ಅವನು ಆ ವೈಕುಂಠ ಲೋಕದಿಂದ ಈ ಭೌತಿಕ ಜಗತ್ತಿಗೆ ಬಂದ್ರೆ ಭೌತಿಕ ಜಗತ್ತಿನ ಗುಣಗಳಿಗೆ ಅವನು ಪ್ರಭಾವಿತನಾಗೋದಿಲ್ಲ. ಜೀವಾತ್ಮ ಭಗವಂತನ ಬಿಟ್ಟು ಭೌತಿಕ ಜಗತ್ತಿಗೆ ಬಂದ್ರೆ ಈ ಸತ್ವ ರಜಸ್ ತಮ ಗುಣಗಳನ್ನು ಆವರಿಸ್ಕೊಂಡ್ಬಿಡುತ್ತೆ, ಆ ಮಾಯ ಬಂಧನಕ್ಕೆ ಒಳಗಾಗ್ತಾನೆ. ಅದರಿಂದನೇ ಭಗವಂತ ಅಚ್ಯುತ, ನಾವು ಚ್ಯುತ, ಬದ್ಧ ಜೀವಿಗಳು ಅನ್ನುವಂಥದ್ದು ಶಾಸ್ತ್ರ ಹೇಳ್ತಾ ಇದೆ. ಆದ ಕಾರಣ ನಾವು ಮಹಾಜನರ ಆಶ್ರಯ ಪಡ್ಕೋಬೇಕು. ಅದಕ್ಕೋಸ್ಕರನೇ ಅಧಿಕೃತವಾದ ಸಂಪ್ರದಾಯಗಳಿದೆ. ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಬ್ರಹ್ಮ, ಶ್ರೀ, ರುದ್ರ, ಕುಮಾರ 4 ಸಂಪ್ರದಾಯಗಳು. ಎಲ್ಲ ಸಂಪ್ರದಾಯದ ಆಚಾರ್ಯಗಳು, ಶ್ರೀಪಾದ ರಾಮಾನುಜಾಚಾರ್ಯ, ಶ್ರೀಪಾದ ಮಧ್ವಾಚಾರ್ಯ, ಶ್ರೀಪಾದ ನಿಂಬಾರಾಚಾರ್ಯ, ಶ್ರೀಪಾದ ವಲ್ಲಭ ಸ್ವಾಮಿ, ಇವರೆಲ್ಲರೂ ಮಾರ್ಗದರ್ಶನ ಮಾಡೋದೇನು? ಕೃಷ್ಣನೇ ಭಗವಂತ. ನಿರಾಕಾರವಾದಿಯಂತಹ ಶ್ರೀಪಾದ ಶಂಕರಾಚಾರ್ಯರು ಕೂಡ ಅವ್ರು ಹೇಳ್ತಾರೆ, ಭಜಗೋವಿಂದಂ 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 ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಾಹಿ ನಾಯಿ ರಕ್ಷತೆ ಡ್ರಿಂಕಂ ಕರ್ಣಿ. ಅನೇಕ ವಾದಗಳು ನಾವು ಮಾಡ್ತಾ ಇರ್ಬೋದು. ಅರೆ ಸಾಯೋ ಸಮಯ ಬಂದಾಗ ನಮ್ಮನ್ನು ಸಕಲ ಬಂಧನಗಳಿಂದ ಕರ್ಮಗಳಿಂದ ಮುಕ್ತ ಮಾಡುವಂತವನು ಒಬ್ಬನೇ ಒಬ್ಬ ವ್ಯಕ್ತಿ, ಮುರಾರಿ ಕೃಷ್ಣ. ಕೃಷ್ಣನೇ ನಮ್ಮನ್ನೆಲ್ಲ ಬಂಧನಗಳಿಂದ ಮುಕ್ತಿಗೊಳಿಸುವಂತವನು. ಅದರಿಂದ ಭಜ ಗೋವಿಂದಂ, ಭಗವಂತನ ಗೋವಿಂದನ ಸ್ಮರಣೆ ಮಾಡಿ. ಅವನ್ ಬಿಟ್ರೆ ಕೇವಲ ತರ್ಕ ಮಾಡ್ತಾ ಇರೋದ್ರಿಂದ ನಮ್ಮ ಜೀವನ ಹಾಳಾಗತ್ತೆ ಹೊರತು ಏನು ಪ್ರಯೋಜನಕಾರಿ ಆಗೋದಿಲ್ಲ. ಆಶ್ರಯ ಪಡ್ಕೋಬೇಕು, ಗುರುಗಳ ಆಶ್ರಯ ಪಡ್ಕೋಬೇಕು, ಮಾರ್ಗದರ್ಶನ ನಡಿಬೇಕು. ಕಠಾ ಉಪನಿಷತ್ ಅಲ್ಲಿ 2ನೇ ಸ್ಕಂದ 2ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್. ಭಗವಂತನು ನಿತ್ಯ, ಜೀವಾತ್ಮನು ನಿತ್ಯ. ಭಗವಂತನಿಗೂ ಚೇತನ, ಜೀವಾತ್ಮಕ್ಕೂ ಚೇತನ. ಆದ್ರೆ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್, ಒಬ್ಬನೇ ಒಬ್ಬ ಭಗವಂತ. ಭಗವಂತ ಹಲವಿಲ್ಲ, ಒಬ್ಬನೇ ಭಗವಂತ. ಅನೇಕ ಜೀವಿಗಳು, ಕೋಟ್ಯಾಂತರ ಜೀವಿಗಳು. ಆ ಜೀವಿಗಳು ಬೇರೆ ಬೇರೆ ಅವರ ಕರ್ಮಗಳ ಪ್ರಕಾರ ಬೇರೆ ಬೇರೆ ರೂಪಗಳನ್ನು ತಗೋತಾರೆ. ಕೆಲವು ಪ್ರಾಣಿ, ಪಕ್ಷಿ, ಗಿಡ, ಮರ, ಮನುಷ್ಯ, ದೇವತೆಗಳು, 14 ಲೋಕಗಳಲ್ಲಿ 84 ಲಕ್ಷ ಜೀವ ರಾಶಿಗಳಲ್ಲಿ ಅದು ಬೇರೆ ರೂಪ ತಗೋಬಹುದು. ಅಲ್ಲಿ ಎಲ್ಲರಿಗೂ ಪಾಲನೆ ಪೋಷಣೆ ಮಾಡುವಂತವನು, ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಕಾರಣಕರ್ತನಾದಂಥವನು ಒಬ್ಬನೇ ಒಬ್ಬ ವ್ಯಕ್ತಿ, ಅವನೇ ಕೃಷ್ಣ ಅನ್ನೋದನ್ನು ಶಾಸ್ತ್ರಗಳು ವಿವರಿಸ್ತಾ ಇದೆ. ಶಿಲ್ಪ್ರಭುಗಳು ಮತ್ತೆ ಉದಾಹರಣೆ ಕೊಡ್ತಾರೆ. ಹೇಗೆ ಸಮುದ್ರ ಇದೆ, ಸಮುದ್ರ ದೂರಿನ ನೋಡಿದಾಗ ಅನ್ಸುತ್ತೆ ಎಲ್ಲ ಕೇವಲ ನೀರಾಗಿ ಕಾಣಿಸ್ತಾ ಇದೆ. ಹೀಗೆ ಈ ಮಾಯಾವಾದಿಗಳು, ನಿರಾಕಾರವಾದಿಗಳು ಹೇಳೋದು, ಸತ್ತ ಮೇಲೆ ಅಷ್ಟೇ ಒಂದು ಜ್ಯೋತಿಯಲ್ಲಿ ಹೋಗಿ ಲೀನವಾಗ್ಬಿಡ್ತೀವಿ, ಇನ್ನೇನು ಇಲ್ಲ ಅದ್ರಲ್ಲಿ ಅಂತ. ಆದ್ರೆ ಸಮುದ್ರ ಹೊರಗಿಂದ ಕೇವಲ ನೀರು ಕಾಣ್ತಾ ಇದ್ರು ಕೂಡ ಆ ಸಮುದ್ರದ ಒಳಗಡೆ ನಾನಾ ರೀತಿಯ ಜೀವರಾಶಿಗಳಿದೆ. ದೊಡ್ಡ ದೊಡ್ಡ ತಿಮಿಂಗಿಲಗಳಿದೆ, ಎಷ್ಟೋ ಕೋಟ್ಯ ತೂಕ, ಸಾವಿರಾರು ತೂಕ ಇರುವಂತಹ ದೊಡ್ಡ ದೊಡ್ಡ ತಿಮಿಂಗಿಲ ಮೀನುಗಳಿದೆ, ಸಣ್ಣ ಮೀನುಗಳಿದೆ, ಬೇರೆ ಬೇರೆ ಜಲಚರಗಳಿದೆ.
ಹಾಗೆ ವಿವಿಧತೆಗಳು ಅನ್ನೋದು ಇದೆ. ಆಧ್ಯಾತ್ಮಿಕ ಜಗತ್ತಿನಲ್ಲೂ ವಿವಿಧತೆಗಳಿದೆ. ಹಾಗೆ ಅದರ ಪ್ರತಿಬಿಂಬ ಆಗಿರುವಂತಹ ಈ ಭೌತಿಕ ಜಗತ್ತಲ್ಲಿ ವಿವಿಧತೆ ಇದೆ. ಆಧ್ಯಾತ್ಮಿಕ ಜಗತ್ತಲ್ಲಿ ವಿವಿಧತೆಗಳು ಇಲ್ಲದೆ ಇದ್ರೆ ಈ ಸೃಷ್ಟಿಯಲ್ಲಿ ವಿವಿಧತೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದಕ್ಕೆ ಯಾವುದೋ ಗುಣ ಇಲ್ಲ, ಆ ಗುಣದೇ ಇಲ್ಲದೆ ಇರೋದ್ರಿಂದ ಗುಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಮಾಯಾವಾದಿಗಳ ಚಿಂತನೆ ಹಾಗೆ. ಶ್ರೀಪಾದ ಶಂಕರಾಚಾರ್ಯರು ಬಂದ ಉದ್ದೇಶ ಒಂದಿತ್ತು, ಅದು ಯಾವುದೋ ಉದ್ದೇಶನ ಬಂದಿದ್ರು. ಅಲ್ಲಿ ಆ ಬುದ್ಧನ ಬೋಧನೆಗಳನ್ನು ಹೊರಗಾಡಿಸ್ಬೇಕಾಗಿತ್ತು. ಕಲಿಯುಗ ಶುರು ಆಗ್ತಾ ಇದ್ದಾಗೆ ಜನರು ಶಾಸ್ತ್ರಗಳ ಆಶ್ರಯ ಪಡ್ಕೊಂಡು ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ರು. ಅದನ್ನ ಹೋಗ್ಲಾಡಿಸ್ಬೇಕು ಅಂತ ಬುದ್ಧ ಬಂದು ಶಾಸ್ತ್ರಗಳನ್ನೇ ತಿರಸ್ಕಾರ ಮಾಡ್ದ. ಶೂನ್ಯವಾದ, ಏನೂ ಇಲ್ಲ, ನಾವು ಕೇವಲ ಅಹಿಂಸೆಯನ್ನು ಪಾಲನೆ ಮಾಡಬೇಕು ಅಂತ ಬುದ್ಧ ಬೋಧನೆ ಮಾಡಿದ್ರು. ಶಾಸ್ತ್ರಗಳಿಲ್ಲದೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಶ್ರೀಪಾದ ಶಂಕರಾಚಾರ್ಯರು ಬಂದು ಬುದ್ಧನ ಬೋಧನೆಗಳನ್ನು ಓಡಿಸಿದ್ರು ಭಾರತದಿಂದ. ಎಷ್ಟು ಪ್ರಯತ್ನ ಪಟ್ಟರು ಅವರು. ಶಾಸ್ತ್ರಗಳನ್ನು ವಾಪಸ್ ತಂದು ಮಠಗಳನ್ನು ಸ್ಥಾಪನೆ ಮಾಡಿ ಮತ್ತೆ ಪುನಃ ದೇವಾದೇವತೆಗಳ ಪೂಜೆ ಮಾಡಲಿಕ್ಕೆ ಬೇರೆ ಬೇರೆ ಮಂದಿರಗಳನ್ನು ಸ್ಥಾಪನೆ ಮಾಡ್ತಾ ಅವರು ತುಂಬಾ ಶ್ರಮ ಪಟ್ಟರು. ಆದ್ರೆ ಅಲ್ಲಿ ಅವರು ಪರಿಪೂರ್ಣ ಜ್ಞಾನ ಕೊಡ್ಲಿಲ್ಲ. ಆ ಬುದ್ಧನ ಒಂದು ಬೋಧನೆಗಳನ್ನು ಹೋಗಲಾಡಿಸ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ತಂದ್ರಷ್ಟೇ ಆಯ್ತು. ಏನೂ ಇಲ್ಲ ಅಂತಿಲ್ಲ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ. ಆ ಬ್ರಹ್ಮನದ್ದು ಸತ್ಯ ಇದೆ, ಒಂದು ಅದ್ಭುತದ ಶಕ್ತಿ ಇದೆ. ನಾವು ಸಂಸಾರ ಮುಕ್ತರಾಗಬೇಕು ಅಂತ ಹೇಳಿದ್ರೆ ನಾವು ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು, ಶಾಸ್ತ್ರಗಳ ಅಧ್ಯಯನ ಮಾಡಬೇಕು. ಅದರಿಂದ ನಾವು ಆ ಬ್ರಹ್ಮ ಜ್ಯೋತಿಲಿ ಹೋಗಿ ಲೀನ ಆಗ್ತೀವಿ ಅಂತಂದ್ರು. ಅದು ಪರಿಪೂರ್ಣ ಸತ್ಯ ಅಲ್ಲ. ಅನಂತರ ಬಂದಿದ್ದೆ ಎಲ್ಲ ವೈಷ್ಣವ ಆಚಾರ್ಯರು, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಶ್ರೀ ಚೈತನ್ಯ ಮಹಾಪ್ರಭು, ಶ್ರೀಲ ಪ್ರಭುಪಾದರು ಇವರೆಲ್ಲ ಬಂದು ಮತ್ತೆ ಪುನಃ ಶ್ರೀಪಾದ ಶಂಕರಾಚಾರ್ಯ ಬೋಧನೆ ಹೊರಗೆ ಹಾಕ್ಲಿಕ್ಕೆ ಇವರು ಪ್ರಯತ್ನ ಮಾಡಿದ್ರು. ಈ ಜೈನಿಸಂ, ಬುದ್ಧಿಸಂ, ಈ ಮಾಯಾವಾದ ತತ್ವಗಳು ಹೋಗಲಾಡಿಸಿ ವೈಷ್ಣವ ಚಿಂತನೆ ಭಗವಂತನಿಗೆ ರೂಪ ಇದೆ, ಭಗವಂತನ ಲೋಕ ಇದೆ, ಜೀವಾತ್ಮಕ್ಕೊಂದು ರೂಪ ಇದೆ, ಸನಾತನದ ರೂಪ ಇದೆ. ಮೋಕ್ಷ ಅಂತ ಹೇಳಿದ್ರೆ ಹೋಗಿ ನಾವು ನಿರಾಕಾರ ಜ್ಯೋತಿ ಲೀನವಾಗೋದಲ್ಲ, ಬದಲಾಗಿ ಭಗವಂತನ ಲೋಕಕ್ಕೆ ಹೋಗಿ ಭಗವಂತನ ಜೊತೆ ಒಂದು ಪ್ರೀತಿಯುತ ಸೇವೆಯಲ್ಲಿ ನಾವು ಆ ಸಂಬಂಧದಲ್ಲಿ ತೊಡಗುವಂತಹದ್ದು. ಇದು ನಮ್ಮ ನಿಜವಂತ ಅಸ್ತಿತ್ವ. ಜೀವ್ಯರ ಸ್ವರೂಪ ಹೊಯ್ ನಿತ್ಯ ಕೃಷ್ಣದಾಸ್. ಇದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಅವರೆಲ್ಲರೂ ಕೂಡ ಪ್ರಯತ್ನ ಪಟ್ಟರು. ಇನ್ನು ಕೆಲವು ಜನ ಕೇವಲ ಅಷ್ಟಾಂಗ ಯೋಗದಲ್ಲಿ ಕೂತ್ಕೋತಾರೆ, ಓಂ ಅಂತ ಪ್ರಾರ್ಥನೆ ಮಾಡ್ಕೊಳ್ಳುತ್ತೆ. ಆದ್ರೆ ಅಲ್ಲಿ ಅಷ್ಟಾಂಗ ಯೋಗದಲ್ಲಿ ಅದು 8ನೆಯ ಒಂದು ಹಂತ ಅಂದ್ರೆ ಸಮಾಧಿ. ಬೇರೆ ಬೇರೆ ಹಂತ. ಅಷ್ಟಾಂಗ ಅಂದ್ರೆ 8 ಹಂತಗಳು. ಕೆಲವು ಒಂದು ಇಂದ್ರಿಯಗಳನ್ನು ವಶಪಡಿಸ್ಕೊಳ್ಳುವಂತಹದ್ದು, ಪ್ರಾಣಾಯಾಮ ಮಾಡುವಂತಹದ್ದು, ಹೀಗೆ ಹೋಗ್ತಾ 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 ಸಮಾಧಿ ಅಂತ ಹೇಳಿದ್ರೆ ಅವರು ಪರಮಾತ್ಮನ ಕಾಣಬೇಕು. ಶಂಖಚಕ್ರ ಗದಾ ಪದ್ಮ ಇರುವಂತಹ ಆ ವಿಷ್ಣು ರೂಪ ಅವರು ಧ್ಯಾನ ಮಾಡಬೇಕು. ಆವಾಗಲಿದ್ದು ಸಮಾಧಿ ಅಂತ ಹೇಳುವಂಥದ್ದು. ಅದನ್ನ ಬಿಟ್ಟು ಕೇವಲ ನಿರಾಕಾರ ಆಗಿ ಚಿಂತನೆ ಮಾಡುವಂಥದ್ದು ಅಥವಾ ಯಾವುದೋ ಸಿದ್ಧಿಗಳನ್ನು ಪಡೆಯುವಂಥದ್ದು ಅಷ್ಟಾಂಗ ಯೋಗದ ಉದ್ದೇಶ ಅಲ್ಲ. ಇದೆಲ್ಲ ನಿರಾಕಾರವಾದ, ಶೂನ್ಯವಾದ, ಸಿದ್ಧಿಗಳು ಇದೆಲ್ಲವೂ ಕೂಡ ಒಂದು ಮರುಭೂಮಿಯಲ್ಲಿ ನೀರಿನ ಪ್ರತಿಬಿಂಬದ ಹಾಗೆ. ಮರುಭೂಮಿಯಲ್ಲಿ ಆ ಬಿಸಿಲಲ್ಲಿ ಆ ಮರಳುಗಳು ಸೂರ್ಯನ ಕಿರಣಗಳಿಗೆ ನೀರಾಗಿ ಕಾಣ್ತಾ ಇರುತ್ತೆ. ಒಬ್ಬ ವ್ಯಕ್ತಿ ಬಾಯಾರಿಕೆ ಆದಾಗ ಮರುಭೂಮಿಯಲ್ಲಿ ಇಲ್ಲಿ ನೀರಿನ ಒಂದು ರಾಶಿ ಇದೆ, ಒಂದು ಸರೋವರ ಇರಬೇಕು ಅಂತ ಅದು ಹತ್ರ ಹೋಗುತ್ತೆ, ಅಲ್ಲಿ ಕಾಣಿಸೋದಿಲ್ಲ. ಮತ್ತೆ ಎಲ್ಲೋ ದೂರದಲ್ಲಿ ಕಾಣುತ್ತೆ, ಮತ್ತೆ ಅಲ್ಲಿ ಹೋಗುತ್ತೆ, ಕಾಣಿಸುತ್ತೆ. ಹೀಗೆ ಹೋಗ್ತಾ 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 ಒಂದು ದಾರಿ ತಪ್ಪಿ ಸತ್ತೋಗ್ಬಿಡ್ತಾನೆ. ಒಂದು ಪ್ರಾಣಿ ಇರ್ಲಿ, ಮನುಷ್ಯ ಇರ್ಲಿ, ಹೀಗೆ ಸತ್ತೋಗ್ಬಿಡ್ತಾನೆ. ಹಾಗೆಯೇ ಇಂತಹ ಒಂದು ಚಿಂತನೆಗಳು, ನಿರಾಕಾರ, ನಾನೇ ಭಗವಂತ ಇಲ್ಲ, ಇದೆಲ್ಲವೂ ಕೂಡ ಮರುಭೂಮಿಯಲ್ಲಿ ನೀರಿನ ಒಂದು ಪ್ರತಿಬಿಂಬಗಳ ಹಾಗೆ. ನಮ್ಗೆ ಯಾವ್ದು ಸುಖನೂ ಸಿಗೋದಿಲ್ಲ. ನಿಜವಾಗಿ ನಮ್ಗೆ ಸುಖ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ, ಕೃಷ್ಣ ಭಗವಂತ, ನಾವೆಲ್ಲ ಭಕ್ತರು. ನಮ್ಮ ಇಂದ್ರಿಯಗಳನ್ನು ಋಷಿಕೇಶ ಸೇವನಂ ಅದು ತೊಡಗಿಸ್ಬೇಕು. ಇದನ್ ಬಿಟ್ಟು ನಾವು ಇಂದ್ರಿಯ ಭೋಗದಲ್ಲಿ ತೊಡಗ್ತಾ ಇರೋದ್ರಿಂದ ಈ ಇಂದ್ರಿಯಗಳ ಸಂಬಂಧಗಳಲ್ಲಿ ಇದೆಲ್ಲ ದೇಹ, ಸಂಸಾರದಲ್ಲಿ ಆಸಕ್ತಿ, ಸಂಸಾರದ ಖುಷಿ, ನನ್ನ ಖುಷಿ, ಈಗೆಲ್ಲ ನೋಡ್ತಾ ಇರುವಂತದ್ದು ಇದೆಲ್ಲ ಕೇವಲ ದುಃಖಕ್ಕೆ ಕಾರಣವಾಗುತ್ತದೆ. ಭಗವಂತನ ತಿಳಿಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಇಂದ್ರಿಯಗಳಿಂದ ಅಥವಾ ನಮ್ಮ ಬುದ್ಧಿಶಕ್ತಿಯಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ಕೇವಲ ಯಾಕಂದ್ರೆ ಭಗವಂತ ಅಧೋಕ್ಷಜ, ಇಂದ್ರಿಯಗಳನ್ನು ಮೀರಿದಂಥವು, ಶುದ್ಧ ಸಾತ್ವಿಕ ಗುಣದಲ್ಲಿರುವಂತ. ನಾವು ಸತ್ವ ರಜಸ್ ತಮ ಗುಣಗಳಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ಇದರಿಂದ ಹೊರಬರಬೇಕು ಅಂತ ಹೇಳಿದ್ರೆ ಕೃಷ್ಣನ ಮಾತುಗಳನ್ನು ಕೇಳಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ, ಅದನ್ನ ನಂಬಬೇಕು, ಇದು ಸತ್ಯ. ಇದು ಎಲ್ಲಿ ತನಕ ನಾವು ಈ ಸತ್ಯ ಅಂತ ನಾವು ಸ್ವೀಕಾರ ಮಾಡೋದಿಲ್ಲ, ನಮಗೆ ಕೇವಲ ದುಃಖನೇ ಕಾಡಿಸುತ್ತೆ. ಇಲ್ಲಿ ದುಃಖ ಆಗ್ತಾ ಇದ್ದು ಅರ್ಜುನ ದುಃಖಿಸ್ತಾನೆ, ಯಾರಾದ್ರೂ ಹೋಗ್ತಾ ಇದ್ದಾರೆ,
ಇದೆಲ್ಲ ನಮ್ಮ ಜೀವನದಲ್ಲಿ ಅನುಭವ ಆಗುವಂಥದ್ದು. ಯಾರೆಲ್ಲ ಹೋಗ್ತಾರೆ, ತಂದೆ ತಾಯಿ ಹೋಗ್ಬಿಡ್ತಾರೆ, ಗಂಡ ಹೋಗ್ತಾನೆ, ಹೆಂಡತಿ ಹೋಗ್ತಾರೆ, ಕೆಲವೊಮ್ಮೆ ಮಕ್ಕಳು ಕೂಡ ಸತ್ತು ಹೋಗ್ತಾರೆ ತಂದೆ ತಾಯಿಗಿಂತ ಮುಂಚೆನೆ. ಅವರು ಅಳ್ತಾ ಕೂತಿರ್ತಾರೆ, ಏನ್ ಹಿಂಗಾಗೋಯ್ತು ಅಂತ ಜೀವನ ಪರ್ಯಂತ ಕೊರಗ್ತಾ ಇರ್ತಾರೆ. ಇಲ್ಲಿ ಜ್ಞಾನ ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಯಾಕೆ ಕೊರಗ್ತಾ ಇದ್ದೀರಾ, ಏನಾಗಿದೆ, ಅದು ಮುಂಚೆನೂ ಇತ್ತು, ನೀವು ಹುಟ್ಟಕ್ಕಿಂತ ಮುಂಚೆನೂ ಅದು ಎಲ್ಲೋ ಇತ್ತು, ಮತ್ತೆ ಅದ್ರ ಕರ್ಮದ ಪ್ರಕಾರ ಅಲ್ಲಿ ಆ ದೇಹದಲ್ಲಿ ಕೆಲಸ ಮುಗೀತು, ಮತ್ತೆ ನಿಮ್ಮ ಹೊಟ್ಟೆಯಲ್ಲಿ ಬಂತದ್ದು. ಅದನ್ನ ನೀವು ಅದು ನಂದು ಮಗು ಅಂತ ತಿಳ್ಕೊತಾ ಇದ್ದೀರಾ. ಆದ್ರೆ ಅದರ ಕರ್ಮ ಏನಿದ್ರ ಪ್ರಕಾರ ಅದು ಹೋಗುತ್ತೆ, ಅದ್ರ ಸಮಯ ಬಂದಾಗ ಹೋಗುತ್ತೆ. ಅದರಿಂದ ನಾವು ಇಂತಹ ಒಂದು ಪರಿಸ್ಥಿತಿಗಳಿಗೆ ದುಃಖಿತರಾಗಬಾರದು. ನಮಗೆ ನಮ್ಮ ಪೂರ್ವ ಜನ್ಮಗಳೇನಿದೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ, ನನಗೆ ಗೊತ್ತಿದೆ. ಅದಕ್ಕೆ ಭಗವಂತ ಸರ್ವಜ್ಞ ಅಂತ ಹೇಳಿದ್ರೆ ಅವನಿಗೆ ಹಿಂದೆ ಆಗಿರುವಂತಹದ್ದು, ಮುಂದೆ ಆಗುವಂತಹದ್ದು ಎಲ್ಲವೂ ಕೂಡ ತಿಳಿದಿರುತ್ತೆ. ನಮಗೆ ಒಂದು ಸ್ವಲ್ಪ ದಿನಗಳ ಹಿಂದೆ, ಕಳೆದ ವಾರ ಈ ಸಮಯದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಜ್ಞಾಪಕ ಬರೋದಿಲ್ಲ. ಈ ಸಮಯದಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಕಳೆದ ವಾರ ಅಂತ ನಾವು ನಮ್ಗೆ ಸ್ಮರಣೆ ಅದನ್ನು ಬರೋದಿಲ್ಲ. ಭಗವಂತ ಹಾಗಲ್ಲ. ಹಾಗೆಯೇ ನಾವು ಮುಂಚೆನೂ ಇದ್ವಿ, ಅಂದ್ರೆ ನಮ್ಗೆ ಇನ್ನೊಂದು ಜನ್ಮ ಇದೆ. ಇದರಲ್ಲಿ ಹೇಳ್ತಾ ಇರೋದಂಥದ್ದೇನು, ಪೂರ್ವ ಜನ್ಮಗಳು. ಜೀವಾತ್ಮ ದೇಹವನ್ನು ಬದಲಾಯಿಸ್ತಾ ಹೋಗ್ತಾ ಇರ್ತಾರೆ ಕರ್ಮಗಳ ಅನುಸಾರ. ಹಿಂದಿನೊಂದು ಜನ್ಮ ಇತ್ತು, ಇವಾಗೊಂದು ಜನ್ಮ ಇದೆ, ಈ ಜನ್ಮ ಮುಗಿದ ಇನ್ನೊಂದು ಜನ್ಮ ಆಗುತ್ತೆ. ಅದರಿಂದ ಯಾಕೋಸ್ಕರ ದುಃಖಿಸ್ತಾ ಇದೆಯಾ? ಯಾರು ಹೋಗಿದ್ದಾರೆ, ದೇಹ ಹೋಗಿದೆ ಹೊರತು ಆತ್ಮಕ್ಕೆ ಏನು ತೊಂದರೆ ಇಲ್ಲ, ಅದಕ್ಕೆ ನಾಶ ಇಲ್ಲ, ಅದು ಅವಿನಾಶಿ. ಅದು ಇದು ವೈಜ್ಞಾನಿಕವಾಗಿಯೂ ಕೂಡ ಇದನ್ನೆಲ್ಲ ವಿಮರ್ಶೆ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಎಲ್ಲಿ ಈ ಭಾರತದಲ್ಲೂ ಕೂಡ ಮತ್ತೆ ಪಾಶ್ಚಾತ್ಯ ದೇಶದಲ್ಲೂ ಕೂಡ ಅಷ್ಟು ಅನೇಕ ಸೈಂಟಿಸ್ಟ್ಗಳು ಅದ್ರ ಬಗ್ಗೆ ಪುಸ್ತಕಗಳು ಬರೆದಿದ್ದಾರೆ, ಬೇರೆ ಬೇರೆ ಸಂಶೋಧನೆಗಳು ಮಾಡಿ. ಒಂದು ಉದಾಹರಣೆ, ಅಲ್ಲಿರೋ ಒರಿಸ್ಸಾ ಪ್ರದೇಶದಲ್ಲಿ ಒಂದು ಮಗು, ಅದು ಸುಮಾರು 3-4 ವರ್ಷ ಆದಾಗ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಅದು ಹೇಳ್ತಾ ಇತ್ತು, ನನ್ನ ಅತ್ತೆ ಮಾವ ಇದ್ದಾರೆ, ನನ್ನ ಗಂಡ ಇದ್ದಾನೆ, ನನ್ನ ಮಗು ಇದೆ, ನನ್ಗೆ ಅವ್ರು ನೋಡ್ಬೇಕು ಅಂತ ಹೇಳ್ತಾ ಇತ್ತು. ಮತ್ತೆ ಅವ್ರ ತಂದೆ ತಾಯಿಗೆ ಆಶ್ಚರ್ಯ ಆಗುತ್ತೆ, ಈ ಸಣ್ಣ ಮಗುಗೆ ಹೇಗೆ ಇಂತೆಲ್ಲ ಬುದ್ಧಿ ಬರ್ತದೆ, ಯಾರಿದನ್ನ ಹೇಳಿಕೊಟ್ರು? ಮತ್ತೆ ಅದು ಜಾಗದ ಹೆಸರು ಹೇಳ್ತಾ ಇತ್ತು, ತನ್ನ ಗಂಡನ ಹೆಸರು ಹೇಳ್ತಾ ಇತ್ತು, ಮಗು ಹೆಸರು ಹೇಳ್ತಾ ಇತ್ತು, ಅತ್ತೆ ಮಾವನ ಹೆಸರು ಹೇಳ್ತಾ ಇತ್ತು. ಮತ್ತೆ ಎಲ್ಲ ಗಾಬರಿಯಾಗಿ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಮತ್ತೆ ಡಾಕ್ಟರ್ ಸರಿ ಇದನ್ನ ನಮ್ ನೋಡೋಣ, ಪರೀಕ್ಷೆ ಮಾಡೋಣ ಅಂತ ಹೇಳಿ ಮತ್ತೆ ಆ ಊರಿಗೆ ಹೋಗ್ತಾರೆ. ಅಲ್ಲಿಂದ ಎಷ್ಟೊಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಲ್ಲಿ ಆ ಊರಿರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಆ ಸಣ್ಣ ಮಗು ಅದು ಸೀದಾ ಕರ್ಕೊಂಡು ಹೋಗುತ್ತೆ, ಇದು ಮನೆ, ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಮತ್ತೆ ಅದು ಯಾವ ಗಂಡನ್ ನೋಡ್ಕೊಳ್ಳುತ್ತೆ, ಅದರ ಪೂರ್ವ ಜನ್ಮದಲ್ಲಿ ಏನ್ ಗಂಡನಾಗಿದೆ ನೋಡಿದ ತಕ್ಷಣ ಅವಳು ನಾಚಿಕೆಯಿಂದ ಅವಳು ಹಿಂದೆ ಹೊರಗ್ತಾಳೆ. ಅತ್ತೆ ಮಾವ ಕಂಡಾಗ್ಲೂ ಕೂಡ ನಾಚಿಕೆಯಿಂದ ತಲೆ ಬಗ್ಗಿಸ್ಕೊತಾಳೆ. ಈಗೆಲ್ಲ ಗುಣಗಳು ಅದು ಪ್ರಶ್ನೆ ಮಾಡ್ತಾ ಇತ್ತು. ಇದೆಲ್ಲ ಹೇಗ್ ಸಾಧ್ಯ? ಯಾಕಂದ್ರೆ ಅದು ಪೂರ್ವ ಕರ್ಮದಿಂದ, ಪೂರ್ವ ಜನ್ಮ ಇತ್ತು, ಹುಟ್ಟಿದೆ. ಅದಕ್ಕೆ ಅದು ಒಂದು ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಪ್ರೂಫ್ ಇದೆ. ಪಾಶ್ಚಾತ್ಯ ದೇಶದಲ್ಲೂ ಕೂಡ, ಅಮೆರಿಕದಲ್ಲಿ ಒಂದು ಸಣ್ಣ ಮಗು ಅದು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಅದು ರಾತ್ರಿ ಬಡಬಡಿಸ್ತಾ ಇತ್ತು, ಬಾಂಬ್ ಹಾಕ್ತಾ ಇದ್ದೀನಿ, ಏನೋ ಹಿಂಗ ಆಗ್ತಾ ಇದೆ, ಏನೋ ಬೆಂಕಿ ಹತ್ಕೊಂಡಿದೆ. ಮತ್ತೆ ಅಪ್ಪ ಅಮ್ಮ ಆ ಸಣ್ಣ ಮಗುನ ಯಾವುದೋ ಒಂದು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾರೆ, ಏರೋಪ್ಲೇನ್. ಅವಾಗ ಅದು ಹೇಳ್ತಾ ಇರುತ್ತೆ, ಇದು ಪೈಲಟ್ ಕೂತ್ಕೊಳ್ಳುವಂಥದ್ದು, ಇದು ಬಟನ್, ಇದು ಬಾಂಬ್ ಹಾಕ್ಲಿಕ್ಕೆ ಬಟನ್, ಇದು ಹೀಗೆ ಇಂಜಿನ್ ಸ್ಟಾರ್ಟ್ ಮಾಡುವಂಥದ್ದು, ಏರೋಪ್ಲೇನ್ ಏನೆಲ್ಲ ಭಾಗಗಳಿದೆಲ್ಲ ಹೇಳ್ತಾ ಇತ್ತು. ಆಗ ತಂದೆಗೆ ಆಶ್ಚರ್ಯ ಆಯ್ತು, ಈ ಸಣ್ಣ ಮಗುಗೆ ಹೆಂಗೆ ಏರೋಪ್ಲೇನ್ ಬಗ್ಗೆ ಎಲ್ಲ ಎಷ್ಟೊಂದು ಜ್ಞಾನ ಗೊತ್ತಿದೆ. ಮತ್ತೆ ಅದ್ ಮಗು ಹೇಳ್ತಾ ಇತ್ತು, ನಾನು ಪೈಲಟ್ ಆಗಿದ್ದೆ, ವಿಶ್ವಯುದ್ಧ ಆಗ್ಬೇಕಾದ್ರೆ ಅದು ಬಾಂಬ್ ಸ್ಫೋಟ ಆಗಿ ನನ್ನ ಏರೋಪ್ಲೇನ್ ಬಿದ್ದು ಅದು ಬೆಂಕಿ ಕತ್ಕೊಂಡು ಸತ್ತೋಗ್ಬಿಟ್ಟೆ. ಅದೆಲ್ಲ ಪರಿಶೀಲನೆ ಮಾಡಿದ್ರು, ಏನ್ ಹೆಸರಿತ್ತು ಅದೆಲ್ಲ ಪರಿಶೀಲನೆ ಮಾಡಿದಾಗ ಅವರು ನೋಡಿದ್ರು, ಹೌದು ಒಬ್ಬ ಪೈಲಟ್ ಇದ್ದ, ಆ ಹೆಸರಿನಿಂದ ಅವನು ಹಾಗೆ ವಿಶ್ವಯುದ್ಧದಲ್ಲಿ ಬಾಂಬ್ ಬಿದ್ದು ಏರೋಪ್ಲೇನ್ ಬಿದ್ದು ಬೆಂಕಿ ಹತ್ಕೊಂಡು ಆ ಪೈಲಟ್ ಸತ್ತೋಗ್ಬಿಟ್ಟ ಅಂತೆಲ್ಲ ಪ್ರೂಫ್ ಇತ್ತು. ಈಗ ಇನ್ನೊಂದು ಮಗು, ಅದು ಹುಟ್ಟಿದಾಗ ಅದ್ರ ತಲೆ ಮೇಲೆ ಒಂದು ದೊಡ್ಡ ಗೀರಿತ್ತಂತೆ. ಮತ್ತೆ ಅದು ಮಗು ಬೆಳೀತಾ ಇದ್ದ ಹಾಗೆ ಅದು ಕೂಡ ಹೇಳಕ್ ಶುರು ಆಯ್ತು, ನನ್ನ ಯಾರೋ ಸಾಯಿಸ್ಬಿಟ್ರು, ಹಿಂದಿನ ಜನದಲ್ಲಿ ಯಾರೋ ನನ್ನ ತಲೆಗೆ ಹೊಡೆದ್ಬಿಟ್ಟು ಸಾಯಿಸಿದ್ದಾರೆ ಅಂತ. ಮತ್ತೆ ಹಾಗೆ ಅದು ಸಂಶೋಧನೆ ಮಾಡಿ ನೋಡಿದಾಗ ಮತ್ತೆ ಅದು ಕರ್ಕೊಂಡು ಹೋಗುತ್ತೆ, ಅದ್ರ ಶವನು ಕೂಡ ಪತ್ತೆ ಹಚ್ಚುತ್ತಂತೆ, ಯಾವ ಜಾಗದಲ್ಲಿ ಅದು ಶವ ಇತ್ತು ಅಂತ. ಎಲ್ಲ ನೋಡಿದಾಗ ಹೌದು, ಯಾವ್ದೋ ಕೊಲೆ ಮಾಡಿದ್ರು ಅದನ್ನ. ಮತ್ತೆ ಅದು ತಲೆಗೆ ಹೊಡೆದು ಕೊಲೆ ಮಾಡಿರೋ ಕಾರಣ ಆ ಒಂದು ಬಿರುಕು ಈ ಜನ್ಮದಲ್ಲೂ ಬಂದಿತ್ತು. ಹೀಗೆ ನಾನಾ ರೀತಿಯ ಚಿಹ್ನೆಗಳು. ಪ್ರತಿಯೊಂದು ವ್ಯಕ್ತಿ ಒಂದೊಂದು ರೀತಿಯ ಗುಣ, ಒಂದೊಂದು ನಕ್ಷತ್ರದಲ್ಲಿ ಹುಟ್ಟುತ್ತೆ, ಒಂದೊಂದು ಸಮಯದಲ್ಲಿ ಹುಟ್ಟುತ್ತೆ, ಒಂದೊಂದು ರೀತಿಯ ಗುಣ ಇರುತ್ತೆ. ಇದಕ್ಕೆಲ್ಲ ಹಿಂದಿನ ಕರ್ಮದ ಒಂದು ಸಂಬಂಧ ಇರುತ್ತೆ. ಇದೆಲ್ಲವೂ ಕೂಡ ನಮಗೆ ಶಾಸ್ತ್ರ ಮೂಲಕ ಹೇಳ್ಕೊಡುತ್ತೆ. ವೈಜ್ಞಾನಿಕ ಇದೆಲ್ಲ ನಮ್ಗೆ ಹೊಸ ವಿಜ್ಞಾನ, ಆಧುನಿಕವಾದ ವಿಜ್ಞಾನ ಇದೆಲ್ಲ ಜ್ಞಾನ ನಮಗೆ ಕೊಡೋದಿಲ್ಲ. ಆದ್ದರಿಂದ ಪ್ರಭುಪಾದರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ.
ನಾವು ಇದನ್ನ ತಿಳ್ಕೋಬೇಕು. ಹೇಗೆ ಒಂದು ಉದಾಹರಣೆ ಕೊಡ್ತಾರೆ, ಭೌತಿಕವಾದಂತಹದ್ದು. ನಮ್ಗೆ ಸೂರ್ಯ ಇಲ್ಲಿ ಕಾಣ್ತಾನೆ, ಮಧ್ಯಾಹ್ನ 12 ಗಂಟೆ ಆದಾಗ ಸೂರ್ಯ ಮೇಲೆ ಇರ್ತಾನೆ. ನಾವು ಇಲ್ಲಿಂದ ಡೆಲ್ಲಿಯಲ್ಲಿ, ನಮ್ಮ ಸ್ನೇಹಿತ ಯಾರು ಡೆಲ್ಲಿಯಲ್ಲಿದ್ದಾನೆ, ಡೆಲ್ಲಿ ಇಲ್ಲಿಂದ 1000 ಕಿಲೋಮೀಟರ್ ದೂರ ಇದೆ. ಅಲ್ಲಿಗೆ ಅವನು ಫೋನ್ ಮಾಡ್ಬಿಟ್ಟು ಸೂರ್ಯ ಎಲ್ಲಿದ್ದಾನೆ ಅಂತ ಹೇಳಿದಾಗ ಅವನು ಹೇಳ್ತಾನೆ ಸೂರ್ಯ ಮೇಲೇನೆ ಇದ್ದಾನೆ, ತಲೆ ಮೇಲೆ ಇದ್ದಾನೆ ಅಂತ. ಅಂದ್ರೆ ಈ ಒಂದು ಭೌತಿಕವಾದ ವಸ್ತು ಸೂರ್ಯ, ಆ ಗ್ರಹ ಅಂದ್ರೆ ಇಷ್ಟು ದೂರದಲ್ಲಿ ಇದ್ರೂ ಕೂಡ ಆ ಸೂರ್ಯ ಎಲ್ಲಾ ಕಡೆ ಕಾಣಿಸ್ತಾನೆ. ಅಷ್ಟು 1000 ಕಿಲೋಮೀಟರ್ ದೂರಕ್ಕೂ ಕೂಡ ಒಂದೇ ಸೂರ್ಯ ಒಂದೇ ಸಮಯ ಕಾಣಿಸ್ತಾ ಇದೆ. ಹಾಗಿದ್ದಾಗ ಜಗತ್ತಿನ ಸೃಷ್ಟಿಕರ್ತ ಅವನು ಯಾಕೆ ಎಲ್ಲಾ ಕಡೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ? ಯಾಕೆ ಭಗವಂತ ಸರ್ವವ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರಭುಪಾದ ಪ್ರಶ್ನೆ ಮಾಡ್ತಾರೆ. ಭಗವಂತನ ಶಕ್ತಿ ಹಾಗೆ. ಹೇಗೆ ಒಂದು ದೊಡ್ಡ ಕಂಪನಿ ಇರುತ್ತೆ, ಆ ಕಂಪನಿ ಮಾಲೀಕ ಎಲ್ಲಾ ರೂಮ್ಗಳು ಏನ್ ನಡೀತಾ ಇದೆ ಅಂತ ನೋಡ್ಲಿಕ್ಕೆ ಏನ್ ಮಾಡ್ತಾನೆ, ಅವನೆಲ್ಲಾ ಒಂದು ರೂಮಲ್ಲಿ ಒಂದು ಕ್ಯಾಮ್ರಾ ಇಟ್ಟಿರ್ತಾನೆ, ವಿಡಿಯೋ ಕ್ಯಾಮ್ರಾ ಹಾಕಿರ್ತಾನೆ. ಮತ್ತೆ ಒಂದೇ ಕಡೆ ನಾನು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಆ ವಿಡಿಯೋ ಕ್ಯಾಮ್ರಾ ಮುಖಾಂತರ ಏನೇನಾಗ್ತಾ ಎಲ್ಲ ಗಮನಿಸ್ತಾ ಇರ್ತಾನೆ. ಇದು ಭೌತಿಕವಾದ ಒಂದು ವಸ್ತುವಿನಿಂದ ಒಬ್ಬ ಭೌತಿಕವಾದ ವ್ಯಕ್ತಿ ಇಷ್ಟೊಂದು ಕೆಲಸ ಮಾಡಬೇಕಾದ್ರೆ ಸಕಲ ಜಗತ್ತಿನ ಒಡೆಯನಾದಂತಹ ಅದ್ಭುತವಾದಂತಹ ಶಕ್ತಿ ಇರುವಂತಹ ಆ ಕೃಷ್ಣ ಪರಮಾತ್ಮ ಯಾಕೆ ಪ್ರತಿಯೊಂದು ಜೀವಿಯ ಚಲನವಲನಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಇಲ್ಲ? ಅದು ಸಾಧ್ಯ ಇದೆ. ಆದ್ರಿಂದ ನಾವು ಈ ಚಿಂತನೆಗಳು, ನಾನೇ ಭಗವಂತ, ಭಗವಂತ ಇಲ್ಲ, ನಾನು ಭಗವಂತ ಒಂದೇ, ಇದೆಲ್ಲ ಚಿಂತನೆಗಳನ್ನು ತೆಗೆದುಹಾಕ್ಬೇಕು. ಇಲ್ಲಿ ಸ್ಪಷ್ಟವಾಗಿ ಈ ಶ್ಲೋಕ ಹೇಳ್ತದೆ, ನಾವು ಯಾವತ್ತು ಇಲ್ಲದೆ ಇರುವಂತ ಸಮಯವೇ ಇಲ್ಲ. ನಾವಿಬ್ರು ಇದ್ವಿ. ಭಗವಂತ ಪರಮಾತ್ಮ ಆಗೇ ಇರ್ತಾನೆ, ಜೀವಾತ್ಮ ಆಗೇ ಇರ್ತಾನೆ. ನಾವು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಹೌದಾ, ನಾನು ಪರಮಾತ್ಮ ಆಗೋದಿಲ್ವಾ? ನಾನು ಹಿಂಗೆ ಇರ್ತೀನ? ಅದ್ರಲ್ಲಿ ಏನು ತೊಂದರೆ ಇಲ್ಲ. ಜೀವಾತ್ಮ ಆಗಿದ್ರೆ ಏನ್ ತೊಂದರೆ ಇದೆ? ಇದೆಲ್ಲ ಒಂದು ಸಂಸ್ಕಾರ. ಹೇಗೆ ಒಬ್ಬ ರಾಜ ಇರ್ತಾನೆ, ರಾಜನ ಕೆಳಗಡೆ ಅನೇಕ ಸೇವಕರು ಇರ್ತಾರೆ. ರಾಜ ಸೇವಕನ ಚೆನ್ನಾಗಿ ನೋಡ್ಕೋತಾನೆ, ಅವ್ರಿಗೇನೆಲ್ಲ ಬೇಕೆಲ್ಲ ಕೊಡ್ತಾನೆ, ಎಲ್ಲೂ ಸಂತೋಷವಾಗಿರ್ತಾರೆ. ಸೇವಕ ಯಾವತ್ತೂ ಚಿಂತನೆ ಮಾಡೋದಿಲ್ಲ, ನಾನು ರಾಜನ ಕೊಲೆ ಮಾಡ್ಬಿಟ್ಟು ಅಥವಾ ರಾಜ ಸತ್ಮೇಲೆ ನಾನ್ ರಾಜನಾಗ್ತೀನಿ ಅಂತ ಯಾವತ್ತು ಸೇವಕ ಚಿಂತನೆ ಮಾಡೋದಿಲ್ಲ. ಅವನು ಯಾವತ್ತು ತನ್ನ ಕೆಲಸದಲ್ಲಿ ಅವನು ನಿರತರಾಗಿರ್ತಾನೆ, ಅದರಲ್ಲಿ ಅವನು ತೃಪ್ತನಾಗಿರ್ತಾನೆ. ಹಾಗೆ ನಾವು ಕೂಡ ಇರಬೇಕು. ಭಗವಂತ ನಮ್ಮನ್ನ ಯಾವುದೇ ರೀತಿ ದಬ್ಬಾಳಿಕೆ ಅಥವಾ ನಮ್ಮ ಮೇಲೆ ಬಲಾತ್ಕಾರವನ್ನು ಮಾಡ್ತಾ ಇಲ್ಲ. ಅವನು ಪ್ರೀತಿಯುತವಾದಂತಹ ನಮ್ಮ ಸೃಷ್ಟಿಕರ್ತ, ನಾವೆಲ್ಲರೂ ಅವನ ಅಂಶಗಳು, ಅವನ್ನ ತಿಳ್ಕೋಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ, ಭೌತಿಕ ಸಂಸಾರದಲ್ಲಿ ನಾವು ನಮ್ಮದೇ ಆದಂತಹ ಒಂದು ಲೋಕ ಮಾಡಿಕೊಂಡು ನಮ್ಮದೇ ಜೀವನ ನಡೆಸಲಿಕ್ಕೆ, ಭಗವಂತನ ಭಿನ್ನವಾಗಿ ಜೀವನ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಂತಹ ಚಿಂತನೆಗಳಿಂದ ನಾವು ಹೊರಬರಬೇಕು. ಆವಾಗಲೇ ನಾವು ನಿಜವಾಗಿ ಸಂತೋಷವನ್ನು ಅನುಭವಿಸ್ತೀವಿ. ಭಗವಂತ ಅವನು ಒಳ್ಳೆಯವನು, ಭಗವಂತ ಕೆಟ್ಟವನಲ್ಲ. ಅನೇಕ ಜನ ದೂಷಣೆ ಮಾಡಿದೆ, ಏನೋ ಜೀವನದಲ್ಲಿ ಹಿಂಗೆಲ್ಲ ಆದಾಗ ಏನೋ ಘಟನೆಗಳು, ಯಾರ ಸತ್ತು ಹೋಗ್ಬಿಟ್ರೆ ಗೊಳೋ ಅಂತ ಅಳ್ತಾ ಇರ್ತೀವಿ, ಭಗವಂತ ಕೆಟ್ಟವನು, ಭಗವಂತ ಒಳ್ಳೆಯವನಾಗಿದ್ರೆ ಯಾಕೆ ಹಿಂಗೆ ಮಾಡ್ತಾ ಇದ್ದ, ಯಾಕೆ ನಮ್ಮವರು ಹಿಂಗೆ ಸತ್ತು ಹೋಗ್ಬಿಟ್ರು, ಹೀಗೆಲ್ಲ ಚಿಂತನೆ ಮಾಡ್ತೀವಿ. ಅದರಿಂದ ಇದೆಲ್ಲ ಅಜ್ಞಾನದ ಕಾರಣ. ಹೇಗೆ ಸಣ್ಣ ಮಗು ಅದು ಗೊಂಬೆ ಜೊತೆ ಆಡ್ತಾ ಇರುತ್ತೆ, ಗೊಂಬೆ ಮೇಲೆ ಅದು ಆಕರ್ಷಣೆ, ಆ ಗೊಂಬೆನೆ ಅದು ನಿಜವಾದಂತ ತಿಳ್ಕೊಂಡು ಅದ್ರ ಜೊತೆ ಆಟ ಆಡ್ತಾ ಇರುತ್ತೆ, ಅದಕ್ಕೆ ತಿನ್ಸುತ್ತೆ, ಮಲಗಿಸುತ್ತೆ, ಹಿಂಗೆಲ್ಲ ಪ್ರೀತಿ ಬೆಳೆಸ್ಕೊಳ್ಳುತ್ತೆ. ಏನಾದ್ರು ಕೈ ಕಾಲ ಮುರಿದೋಗ್ಬಿಟ್ಟೆ ಮತ್ತೆ ಅಳ್ತಾ ಕೂತ್ಕೊಳ್ಳುತ್ತೆ. ತಂದೆ ತಾಯಿ ಏನ್ ಮಾಡ್ತಾರೆ, ತಂದೆ ತಾಯಿ ಅಳೋದಿಲ್ಲ, ಅವರು ನಗ್ತಾರೆ. ಅರೆ ಏನಿದು ಸಣ್ಣ ಮಗು, ಈ ಗೊಂಬೆ ಮೇಲೆ ಇಷ್ಟೊಂದು ಈಗ ಆಕರ್ಷಣೆ ಆಗ್ತಾರೆ, ನೀನು ಅಳಬೇಡ, ಅದೇನೋ ಆಗಿಲ್ಲ ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಹಾಗೆಯೇ ಭಗವಂತ ಹೇಳಿದಂತ ಉಪದೇಶ ಇದು ತುಂಬಾ ಕಠಿಣ ಹೃದಯ ಅಲ್ಲ, ಅದು ಭಗವಂತನ ಪ್ರೀತಿಯುತ ಹೃದಯ. ಅರೆ ನಾವು ಏನು ಅಜ್ಞಾನದಲ್ಲಿ ಈ ಶರೀರ ಏನು, ಇದು ಗೊಂಬೆ ಇದ್ದ ಹಾಗೆ, ಪಂಚಭೂತಗಳಿಂದ ಆಗಿದ್ದಕ್ಕೆ ಏನೋ ಶಕ್ತಿ ಇಲ್ಲ. ಜೀವಾತ್ಮ ಈ ದೇಹದಲ್ಲಿ ಸೇರ್ಕೊಂಡೆ ಮಾತ್ರ ಈ ದೇಹದ ಕೆಲಸ ಮಾಡುತ್ತೆ. ಯಂತ್ರ ರೂಢಾನಿ ಮಾಯಯ, ಮಾಯಾದೇವಿ ಕೊಟ್ಟಂತಹ ಒಂದು ಯಂತ್ರ ಇದು. ಹೀಗೆ ಒಂದು ಗಾಡಿ ಇದೆ, ಕಾರ್ ಇರುತ್ತೆ, ಅದಕ್ಕೆ ಚಕ್ರ ಇದೆ, ಲೈಟ್ ಇದೆ, ಸ್ಟೇರಿಂಗ್ ಇದೆ, ಓಡಿಸುತ್ತೆ. ಯಾವ್ದು ಓಡಿಸ್ತಾ ಇರೋದು, ಅದ್ರ ಚಾಲಕ ಓಡಿಸ್ತಾನೆ. ಹಾಗೆಯೇ ಈ ದೇಹನಂತ ಯಂತ್ರ ಓಡಿಸ್ತಾ ಇರುವಂತದ್ದು ಯಾವುದು, ಜೀವಾತ್ಮ. ಆ ಜೀವಾತ್ಮ ಶಾಶ್ವತವಾಗಿರುವಂತಹದ್ದು. ಆ ಜೀವಾತ್ಮಕ್ಕೆ ಯಾವತ್ತೂ ನಾಶ ಇಲ್ಲ, ನಾವ್ ಯಾವತ್ತೂ ಸಾಯೋದಿಲ್ಲ, ನಾವು ಅಮರ. ಅದರಿಂದ ನಾವು ಅಸ್ತಿತ್ವದ ಕಡೆ ನಾವು ಹೋಗಬೇಕು. ಎಲ್ಲಿ ತನಕ ನಾವು ಈ ತಾತ್ಕಾಲಿಕ ದೇಹದಲ್ಲಿ ನಾವು ಹಿಂಗೆ ದುಃಖಿಸ್ತಾ ಇರ್ತೀವಿ, ಚಿಂತನೆ ಮಾಡಬೇಕು. ಇದು ಭಗವಂತನ ಇಚ್ಛೆ. ನಾವು ಕೂಡ ಅವನ ಇಚ್ಛೆಯಂತೆ ನಡಿಬೇಕು, ಅವನ ಪ್ರತಿನಿಧಿಗಳ ಇಚ್ಛೆಯಂತೆ ನಡಿಬೇಕು. ಭಗವಂತನ ಪ್ರತಿನಿಧಿ ಗುರುಗಳು, ಅವರ ಪದಚಿನಲ್ಲಿ ನಡೆಯುತ್ತಾ ನಾವು 4 ನಿಯಮಗಳ ಪಾಲನೆ, ಮದ್ಯಪಾನ ಇಲ್ಲ, ಮಾಂಸ ಭಕ್ಷಣೆ ಇಲ್ಲ, ಜೂಜಾಟ ಇಲ್ಲ, ನೈತಿಕ ಸಂಬಂಧ ಇಲ್ಲ,
4 ನಿಯಮಗಳು ಅವು ಸತತವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುತ್ತಾ ನಾವು ಈ ಸಂಸಾರದ ಬಂಧಗಳಿಂದ ಮುಕ್ತರಾಗಿ ಭಗವಂತನನ್ನು ಪ್ರಾಪ್ತಿ ಮಾಡ್ಕೋಬೇಕು. ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ? ಎಲ್ಲರಿಗೂ ಧನ್ಯವಾದ. ಮತ್ತೆ ಪುನಃ ನಾಳೆ ಸಂಜೆ ಭೇಟಿಯಾಗೋಣ 8 ರಿಂದ 9. ಶ್ರೀಮದ್ ಭಗವದ್ಗೀತಾ ಕಿ ಜೈ.